ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಸೆಪ್ಟೆಂಬರ್ 10, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸನ್ನು ನಾವು ನೋಡೋದಾದರೆ, ಪರ್ಟಿಕ್ಯುಲರ್ಲಿ ನೇಪಾಳದಲ್ಲಿ ಆಗ್ತಾ ಇರುವಂತಹ ಒಂದು ಇಶ್ಯೂವನ್ನು ನಾವು ಗಮನ ಹರಿಸೋದಾದರೆ, ಬಾರ್ಡರಲ್ಲಿ ಇರತಕ್ಕಂಥ ಒಂದು ಇನ್ಸ್ಟೆಬಿಲಿಟಿಯನ್ನು ಗಮನ ಹರಿಸ್ಬೋದು. ಸೊ ನೇಪಾಳದಲ್ಲಿರುವಂತಹ ಲೀಡರು ಸಹ ಇವಾಗ ಏನು ಮಾಡ್ತಾ ಇದ್ದಾರೆ, ರೆಸಿಗ್ನೇಷನನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್, ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಸಂಬಂಧಪಟ್ಟಂತೆ ಒಂದು ಇಂಟರ್ನ್ಯಾಷನಲ್ ಇಶ್ಯೂವನ್ನು ನಾವು ಕವರ್ ಮಾಡ್ತಾ ಇದ್ವಿ. ಅಂದರೆ IRಗೆ ಸಂಬಂಧಪಟ್ಟಂಥ ಒಂದು ಟಾಪಿಕನ್ನು ಇಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು. ಹಾಗೇನು ಇವಾಗ ಪಾಕ್ಸೋ ರಿಲೇಟೆಡ್ ಇರುವಂತೆ ಹೈಕೋರ್ಟ್ ಸಹ ಒಂದು ಜಜ್ಮೆಂಟನ್ನು ಕೊಟ್ಟಿದೆ, ಅಲ್ಲಿ ಬಂದಿರುವಂಥ ಒಂದು ಕೇಸ್ನ ಆಧಾರದ ಮೇಲೆ. ಹಾಗಾಗಿ ಒಂದೆಡೆ ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ನಾವು ನಿಕೋಬಾರ್ ಪ್ರಾಜೆಕ್ಟ್ ಅಂತ ಏನು ಗಮನ ಹರಿಸ್ತೀವಿ, ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈ ಪ್ರಾಜೆಕ್ಟ್ನಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈ ಹಂತದಲ್ಲಿ ಅಲ್ಲಿ ರೈಟ್ಸ್ ವೈಲೇಷನ್ ಇಶ್ಯೂಸ್ಗಳು ಏನಾಗುತ್ತೆ ಅನ್ನುವಂಥ ಒಂದು ಆರ್ಟಿಕಲನ್ನು ಸಹ ನಾವು ಇವತ್ತು ಗಮನ ಹರಿಸ್ತಾ ಇದ್ವಿ. ಹಾಗೇನು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇವಾಗ ಹೇಗೆ ಆಧಾರವನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಷನನ್ನು ನಿನ್ನೆನೂ ಸಹ ನೋಡಿದ್ವಿ. ಅದೇ ರೀತಿಯಾಗಿ ಇವತ್ತೂ ಸಹ ಇರತಕ್ಕಂಥ ಆರ್ಟಿಕಲಲ್ಲಿ ನಾವು ಗಮನ ಹರಿಸುವಂಥದ್ದು. ಅದರೊಂದಿಗೆ ಇವಾಗ ನ್ಯೂಸಲ್ಲಿ ಒಂದು ಟ್ರೈಬಲ್ ರಿಲೇಟೆಡ್ ಇರತಕ್ಕಂಥ ಫೆಸ್ಟಿವಲನ್ನು ಕೊಟ್ಟಿದ್ದಾರೆ. ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಕಂಡು ಬರ್ತಕ್ಕಂಥ ಒಂದು ಟ್ರೈಬಲ್ ಗ್ರೂಪ್, ಅದು ಯಾವ ರೀತಿ ಅಂತ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡುತ್ತೆ, ಯಾವ ರೀಜನ್ಸಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಸಹ ನಾವು ಇವತ್ತಿನ ಒಂದು ಚರ್ಚೆಯಲ್ಲಿ ಕಾಣಲಿದ್ದೇವೆ. ಸೊ ಇವತ್ತು ನಾವು ನೋಡ್ಕೊಳ್ಳೋದಾದರೆ, ಮೊದಲ ಒಂದು ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ನೇಪಾಳದಲ್ಲಿರುವಂಥ ಒಂದು ಅನ್ಸರ್ಟನಿಟಿಯ ಆಧಾರದ ಮೇಲೆ ಇಲ್ಲಿರುವಂತಹ PM ಓಲಿ ಅವರು ಏನು ಮಾಡಿದ್ದಾರೆ, ರೆಸಿಗ್ನೇಷನನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ನಾವು ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರು ಏನು ಮಾಡಿದ್ರು ಅಂದರೆ, ರೀಸೆಂಟಾಗಿ ಇಶ್ಯೂ ಏನಿದೆ ಅಂತಂದರೆ, ಅವರು ಒಂದು ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದ ಒಂದು ಆಸ್ಪೆಕ್ಟನ್ನು ಬ್ಯಾನ್ ಮಾಡಿದಾಗ ಅದು ರೈಟ್ಸ್ನ ಒಂದು ವೈಲೇಷನನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಹಂತದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ ಅಂತ. ಪ್ರಥಮ ಹಂತದಲ್ಲಿ ನಾವು ಮ್ಯಾಪ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಇಂಡಿಯಾದ ಒಂದು ಮ್ಯಾಪನ್ನು, ಅದರಲ್ಲೂ ಯಾವ್ಯಾವ ಸ್ಟೇಟ್ಸ್ಗಳು ಇವಾಗ ನೇಪಾಳನ್ನು ಬಾರ್ಡರ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಆಸ್ಪೆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಟೋಟಲ್ 5 ಸ್ಟೇಟ್ಸ್ಗಳು ಬಾರ್ಡರ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಸೊ ಉತ್ತರಾಖಂಡವನ್ನು ನಾವು ತೆಗೆದುಕೊಳ್ಬೋದು. ಉತ್ತರಾಖಂಡನ ಒಂದು ಬಾರ್ಡರ್ ಆಗಿರುವಂಥ ಒಂದು ಸ್ಥಿತಿಗತಿಯನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇದರೊಂದಿಗೆ ಉತ್ತರ ಪ್ರದೇಶದ ಒಂದು ಬಾರ್ಡರಿಂಗನ್ನು ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಬಿಹಾರ ಆಗಿರ್ಬೋದು ಹಾಗೂ ಸಿಕ್ಕಿಂನ ಒಂದು ಕಂಟೆಕ್ಸ್ಟನ್ನು ನೋಡಿದಾಗ ನಾವು ಬಾರ್ಡರ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಈವನ್ ವೆಸ್ಟ್ ಬೆಂಗಾಲ್ ಸಹ ಇಲ್ಲಿ ಬಾರ್ಡರ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಒಟ್ಟಾರೆಯಾಗಿ 5 ಸ್ಟೇಟ್ಸ್ಗಳು 1, 2, 3, 4, 5 5 ಸ್ಟೇಟ್ಸ್ಗಳು ಬಾರ್ಡರ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಭಾರತದ 5 ಸ್ಟೇಟ್ಸ್ಗಳು ನೇಪಾಳದಲ್ಲಿ ಬಾರ್ಡರ್ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಇದರೊಂದಿಗೆ ಚೈನಾ ಹೇಗೆ ನೇಪಾಳನ ಸುತ್ತುವರೆದಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ನೀವು ಇಲ್ಲಿ ನೋಡೋದಾದರೆ ಭೂತಾನ್ ನೇಪಾಲ್ಗೆ ಯಾವುದೇ ರೀತಿಯ ಕನೆಕ್ಷನ್, ಈ ಸಿಕ್ಕಿಮು ಮಿಡಲ್ ಬರುತ್ತೆ ಅನ್ನುವಂಥ ಒಂದು ಕ್ಲಾರಿಟಿನ ನಾವು ಇಲ್ಲಿ ತೆಗೆದುಕೊಳ್ಬೋದು. ಸೊ ಹೇಗೆ ನೇಪಾಳ ಒಂದು ಬಾರ್ಡರಿಂಗ್ ಕಂಟೆಕ್ಸ್ಟ್ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇದರೊಂದಿಗೆ ನೋಡೋದಾದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಕೆಲವೊಂದಿಷ್ಟು ಡಿಸ್ಪ್ಯೂಟೆಡ್ ಏರಿಯಾಗಳಿದ್ದಾವೆ, ಹೌದಾ. ಕೆಲವೊಂದಿಷ್ಟು ಡಿಸ್ಪ್ಯೂಟೆಡ್ ಏರಿಯಾಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಿದರೆ, ಸೊ ಡಿಸ್ಪ್ಯೂಟೆಡ್ ಏರಿಯಾ ಅಂತ ಬಂದಾಗ, ಸೊ ಇಲ್ಲಿ ನೋಡಿ ಇವೆಲ್ಲ ಲೊಕೇಶನ್ಸ್ಗಳು ತುಂಬ ಇಂಪಾರ್ಟೆಂಟ್. ಲಿಂಪಿಯಾದೂರ್ ಆಗಿರ್ಬೋದು, ಕಾಲಪಾನಿ ಆಗಿರ್ಬೋದು, ಲಿಪು ಲೇಕು. ಸೊ ಇವೆಲ್ಲ ಡಿಸ್ಪ್ಯೂಟೆಡ್ ಏರಿಯಾ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ಪಾಸಲ್ಲೂ ಸಹ ಒಂದು ಭಾರತ ಹಾಗೂ ನೇಪಾಳ ಮಧ್ಯೆ ಇರತಕ್ಕಂಥ ಒಂದು ಇಶ್ಯೂನ ಕ್ರಿಯೇಟ್ ಮಾಡಿರುವಂತಹ ಏರಿಯಾಗಳಂತೆ ನಾವಿಲ್ಲಿ ಗಮನಿಸ್ಬೋದು. ಮ್ಯಾಪಿಂಗ್ನ ಮುಖಾಂತರ ಇದೊಂದು ಅಬ್ಸರ್ವೇಷನನ್ನು ನಾವು ಮಾಡ್ಬೋದು. ಸೊ ಬೇಸಿಕಲಿ ಇಶ್ಯೂ ಏನಿದೆ, ನಮ್ಮ ಒಂದು ಇಶ್ಯೂ ಇಂಪಾರ್ಟೆಂಟ್ ಅಲ್ಲ. ಸೊ ಇಶ್ಯೂನ ಅಥವಾ ಈಗ ಅಲ್ಲಿ ನೇಪಾಳದಲ್ಲಿ ಏನು ಅನ್ಸರ್ಟನಿಟಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸೋದಾದರೆ, ಪರ್ಟಿಕ್ಯುಲರ್ಲಿ ಇಲ್ಲಿ ಏನಾಗಿದೆ ಅಂದರೆ, ರೀಸೆಂಟಾಗಿ ಅಂದರೆ ನಿನ್ನೆ ಒಂದು ಆರ್ಟಿಕಲನ್ನು ತೆಗೆದುಕೊಂಡಾಗ 19 ಜನರ ಒಂದು ಸಾವಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಸಾವಾಗಿರುವಂಥ ಸಂದರ್ಭದಲ್ಲಿ ಇವಾಗ ರೆಸಿಗ್ನೇಷನನ್ನು ಕೊಡುವಂಥದ್ದಾಗಿ ನೋಡ್ತಾ ಇದ್ವಿ. ಸೊ ಪ್ರೀವಿಯಸ್ಲಿ ಇವ್ರು ಏನು ಮಾಡಿದ್ರು ಅಂದರೆ, ಅಲ್ಲಿ ಒಂದು ರೆಬಲ್ ಆಗಲಿಕ್ಕೆ ಕಾರಣ ಏನಿರ್ಬೋದು ಅಂತಂದರೆ, ಸೋಷಿಯಲ್ ಮೀಡಿಯಾದ ಒಂದು ಬ್ಯಾನನ್ನು ಇಂಪೋಸ್ ಮಾಡಿರುವಂಥ ಒಂದು ಹಂತದಲ್ಲಿ. ಓಕೆ, ಸೊ PM ಶರ್ಮ್ ಓಲಿ ಅವರು ಇವರು ಏನು ಮಾಡಿದ್ರು ಅಂದರೆ, ಸೋಷಿಯಲ್ ಮೀಡಿಯಾದ ಒಂದು ಬ್ಯಾನನ್ನು ಮಾಡಿರೋದ್ರಿಂದ ಇದೊಂದು ರೈಟ್ ವೈಲೇಷನ್ ಆಗಿದೆ. ಅಲ್ಲಿರುವಂಥ ಒಂದು ಜನರ ಒಂದು ಟ್ರಿಗರ್ ಮಾಡಿದೆ. ಈಗ ಯೂತ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಜಂಜಿ ಯೂತ್ ಪಾಪ್ಯುಲೇಷನ್ ಅವರ ಒಂದು ವೈಲೇಷನ್ಗೆ ಕಾರಣ ಆಗಿದೆ ಅಂತ ರೀಸನ್ಸನ್ನು ನೋಡ್ಬೋದು. ಸೊ ಇವ್ರು ಏನು ಮಾಡಿದ್ದಾರೆ, ಇದು ಗೌರ್ಮೆಂಟ್ ಏನು ಮಾಡಿದೆ, ಸೊ ಬ್ಯಾನ್ ಮಾಡಿರುವಂಥ ಹಂತದಲ್ಲಿ ಈ ಒಂದು ಕ್ಲಾಶಸನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಬ್ಯಾನ್ ರಿವೋಕ್ ಮಾಡಿದರೂ ಸಹ ಪ್ರೊಟೆಸ್ಟ್ಗಳು ಏನಾಗ್ತಾ ಇದೆ, ಇಮಿಡಿಯೇಟಾಗಿ ಕಂಟೆಕ್ಸ್ಟ್ ಆಗಿರೋದ್ರ ಮುಖಾಂತರ ಸಾಕಷ್ಟು ಜನರು ಸಾವಾಗಿದೆ. ಇವಾಗ ಅವರು ರೆಸಿಗ್ನೇಷನನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಇವಾಗ ನೋಡಿ, ಇದು ಏನು ರೈಟ್ಸನ್ನು ವೈಲೇಷನ್ ಮಾಡುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಒಂದು ವೈಲೇಷನನ್ನು ಇದು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈವನ್ ಅಲ್ಲಿರುವಂಥ ಒಂದು ಸರ್ಕಾರದ ಬಗ್ಗೆ ಇವ್ರು ನೋಡಿದಾಗ ಸರ್ಕಾರವನ್ನು ನಾವು ಗಮನ ಹರಿಸಿದಾಗ ಅಲ್ಲಿರುವಂಥ ಅನ್ಸ್ಟೆಬಿಲಿಟಿ ಆಗಿರ್ಬೋದು, ಅವ್ರು ತಂದಿರತಕ್ಕಂಥ ಪಾಲಿಸೀಸ್ಗಳು ಒಂದು ಅನ್ಸರ್ಟನಿಟಿಯನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ನೇಪಾಳದೊಂದಿಗೆ ಇರುವಂಥ ಒಂದು 1915 ಒಂದು ಪೀಸ್ ಟ್ರೀಟಿಗೆ ಹಾಗೂ ಫ್ರೆಂಡ್ಶಿಪ್ ಟ್ರೀಟಿಯನ್ನು
ನಾವು ರಿವ್ಯಾಂಪ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಸಹ ನಾವಿಲ್ಲಿ ನೋಡ್ತಾ ಇದ್ವಿ. ನೇಪಾಲ್ ಇಸ್ ಅನ್ಹ್ಯಾಪಿ ವಿತ್ ದಿಸ್. ಸೊ ಅದನ್ನು ನಾವೇನು ಮಾಡಬೇಕಾಗಿದೆ, ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ ಅನ್ನುವಂಥ ಒಂದು ಆನ್ ಗೋಯಿಂಗ್ ಇಶ್ಯೂ ಅಂತ ಹೇಳ್ಬೋದು. ಬಾರ್ಡರ್ ಡಿಸ್ಪ್ಯೂಟ್ ಆಗಿರುವಂಥ ಏರಿಯಾವನ್ನು ನಾವು ಮ್ಯಾಪ್ ಮುಖಾಂತರ ಅಬ್ಸರ್ವ್ ಮಾಡಿದ್ವಲ್ಲ, ಕಲಪಾನಿ, ಲಿಪುಲೇಕ್, ಲಿಂಬಿಯದುರ ಮತ್ತು ಸುಸ್ತಾ ರಿವರ್. ಈ ಒಂದು ರಿವರ್ ಕೋರ್ಸ್ ಚೇಂಜ್ ಆಗ್ತಾ ಇರೋದ್ರೆ ಬಾರ್ಡರಲ್ಲಿ ಒಂದು ಎಕ್ಸ್ಕಲೇಟ್ ಆಗಿರ್ತಕ್ಕಂಥ ಇಶ್ಯೂಸ್ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು 2015 ನಾವು ನೋಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಮಾದೇಶಿ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಮಾದೇಶಿ ಕಮ್ಯುನಿಟೀಸ್ಗಳು ಏನಾಗುತ್ತೆ ಅಂದರೆ ನೇಪಾಲ್ ವಿರುದ್ಧ ಒಂದು ಅಲ್ಲಿರುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಆಧಾರದ ಮೇಲೆ ರೆಬೆಲ್ ಆಗಿರೋದನ್ನು ನೋಡ್ತಾ ಇದ್ವಿ. ಈ ಒಂದು ಹಂತದಲ್ಲಿ 2015 ಇಶ್ಯೂ ಆದಾಗೂ ಸಹ ಭಾರತ ಏನು ಮಾಡಿತ್ತು ಅಂದರೆ ಇಮಿಡಿಯೇಟಾಗಿ ಅಲ್ಲಿರುವಂಥ ಒಂದು ಎರಡೂ ದೇಶಗಳ ಮಧ್ಯೆ ಇರ್ತಕ್ಕಂತಹ ಒಂದು ಮೂಮೆಂಟನ್ನು ಕ್ಲೋಸ್ ಮಾಡಿದರು. ಅಂದರೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ನ ತೆಗೆದುಕೊಂಡಿವಿ. ಅಂದರೆ ಬಾರ್ಡರಲ್ಲಿ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀಸನ್ನ ಕೊಟ್ಟಿದ್ದರು. ಆವಾಗ ನೇಪಾಲ್ ಸಹ ಒಂದು ಏನು ಮಾಡಿದ್ರು ಅಂದರೆ ನೇಪಾಲ್ನವರು ಸಹ ಒಂದು ಅನ್ಸರ್ಟನಿಟಿಯನ್ನು ಎಕ್ಸ್ಪ್ರೆಸ್ ಮಾಡಿ, ಅಂದರೆ ಅದೇ ಇಮಿಡಿಯೇಟಾಗಿ ಭಾರತ ಈ ರೀತಿ ಆ್ಯಕ್ಷನ್ ತೊಗೊಂಡಿರೋದ್ರಿಂದ ಸಹ ಒಂದು ಅಲ್ಲಿರುವಂಥ ಸರ್ಕಾರ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ಅಡ್ರೆಸ್ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ವಿ. ಬಟ್ ಭಾರತ ಒಂದು ತೋರಿಸ್ಕೊಂಡಿರುವಂಥ ಕಂಡೀಷನ್ ಏನಂದರೆ ನಮ್ಮ ಒಂದು ಜನರ ಪ್ರೊಟೆಕ್ಷನ್ಗೋಸ್ಕರ, ಅಂದರೆ ಈ ಒಂದು ಮಾದೇಶಿ ಪ್ರೊಟೆಸ್ಟ್ ಆಗಿರೋ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಬಾರ್ಡರ್ ಇಶ್ಯೂನಲ್ಲಿ ಸಹ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಂಡಿಯಾ ಇಮಿಡಿಯೇಟಾಗಿ ಬ್ಲಾಕೇಜನ್ನು ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಚೈನಾದ ಒಂದು ಫ್ಯಾಕ್ಟರ್ ನೋಡಿದಾಗ ನೇಪಾಳದಲ್ಲಿರುವಂಥ ಒಂದು ಚೈನಾದ ಎಂಗೇಜ್ಮೆಂಟ್ ಹೆಚ್ಚಾಗಿರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಬಾರ್ಡರ್ ರೋಡ್ ಇನಿಷಿಯೇಟಿವ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಸೊ ಎಲ್ಲವೂ ಸಹ ಭಾರತಕ್ಕೆ ಒಂದು ವರಿಯನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಫ್ರೀಕ್ವೆಂಟ್ ಆಗಿರ್ತಕ್ಕಂತಹ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಒಂದು ಪಾಲಿಸಿ ಏನಿದೆ ಅಲ್ಲ, ಸೊ ಅನ್ಪ್ರಿಡಿಕ್ಟಬಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ರೀಸೆಂಟಾಗಿಯೂ ಆಗ್ತಾ ಇರುವಂಥ ಒಂದು ಅನ್ರೆಸ್ಟ್ ಅಥವಾ ನೇಪಾಳಲ್ಲಿ ಆಗ್ತಾ ಇರುವಂತಹ ಈ ಒಂದು ಸ್ಥಿತಿಗತಿಗೆ ಕಾರಣಗಳು ಏನಿರ್ಬೋದು ಅಂತಂದರೆ ಅಲ್ಲಿ ಮಾಡ್ತಾ ಇರುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು. ಸೊ ಇಂಟರ್ನಲ್ ಇನ್ಸ್ಟೆಬಿಲಿಟಿ ಇದೆ. ಸೊ ಹಾಗಾಗಿ ಪಬ್ಲಿಕ್ಕನ್ನು ಹ್ಯಾಪಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನೋಡ್ತಾ ಇದ್ವಿ. ಸೊ ರೀಸೆಂಟಾಗಿ ಆ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದ್ರಿಂದ ಅಲ್ಲಿ ಇಷ್ಟೊಂದು ಗಲಭೆಗಳಾಗಿದೆ. ಸೊ ಅಗೇನ್ ಕಂಟ್ರೋಲ್ ಮಾಡಿ ಟ್ರೈ ಮಾಡಿದ್ರೂ ಸಹ ಯಾವುದೇ ರೀತಿಯಾಗಿ ಕಂಟ್ರೋಲಿಗೆ ಬಂದಿಲ್ಲ ಅಂತ ಹೇಳ್ಬೋದು. ಇವಾಗ ರೆಸಿಗ್ನೇಷನ್ ಕೊಡ್ತಾ ಇದ್ದಾರೆ ಅನ್ನೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಒಂದು ಬಾರ್ಡರ್ ಇಂಪ್ಲಿಕೇಶನ್ಸ್ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಟೆನ್ಷನನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇನ್ನೊಂದು ಆರ್ಟಿಕಲ್ ಏನಿದೆ ಅಂತಂದರೆ, ಈಗ ಸುಪ್ರೀಂ ಕೋರ್ಟ್ ಇವಾಗ ರೀಸೆಂಟಾಗಿ ಸುಪ್ರೀಂ ಕೋರ್ಟು ಒಂದು ಆರ್ಡರನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನನ್ನು ನೀಡಿರುವಂಥದ್ದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಆಧಾರವನ್ನು 12th ಡಾಕ್ಯುಮೆಂಟೇಷನ್ ಆಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಡಿನಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಬಿಹಾರ್ಗೆ ಸಂಬಂಧಪಟ್ಟಂಥ ಒಂದು ಎಲೆಕ್ಟೋರಲ್ ರೋಲ್ ಇಶ್ಯೂ ಏನಿದೆಲ್ಲ, ಸೊ ಇಲ್ಲಿ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಲಿಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಆಧಾರವನ್ನು ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಇದರ ಬಗ್ಗೆ ನಾವು ನೋಡಿದ್ದೀವಿ. ಸೊ ಆಧಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಆಧಾರವನ್ನು ನಾವು ಯಾವುದೇ ರೀತಿಯಾಗಿ ಸಿಟಿಜನ್ಶಿಪ್ನ ಒಂದು ಪ್ರೂಫ್ ಆಗಿ ಕನ್ಸಿಡರ್ ಮಾಡಲ್ಲ. ಇದು ಕೇವಲ ರೆಸಿಡೆಂಟ್ ಪ್ರೂಫ್ ಆಗಿ. ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ಸ್ ನಿಯರ್ಲಿ 11 ಡಾಕ್ಯುಮೆಂಟನ್ನು ಈ ಮೊದಲು ಪ್ರಿಫರ್ ಮಾಡ್ತಾಯಿದ್ರು. ಆ 11 ಡಾಕ್ಯುಮೆಂಟ್ ನಡಿನಲ್ಲಿ ಏನು ಅವ್ರದ್ದು ಒಂದು ಇನ್ಫಾರ್ಮೇಷನ್ ಇರುತ್ತಲ್ಲ ಅದರ ಆಧಾರದ ಮೇಲೆ ಅವರಿಗೆ ಎಲೆಕ್ಟೋರಲ್ ರೋಲ್ ಲಿಸ್ಟಲ್ಲಿ ಬರುವಂತೆ ಮಾಡ್ತಾಯಿದ್ರು. ಬಟ್ ಇವಾಗ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ನೀಡಿದೆ ಅಂತಂದರೆ ಆಧಾರವನ್ನು ಸಹ ಒಂದು 12th ಡಾಕ್ಯುಮೆಂಟ್ ಆಗಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು, ಮಾಡಿಕೊಂಡು ಅದರ ಆಧಾರದ ಮೇಲೆ ಅವ್ರಿಗೆ ಎಲೆಕ್ಟೋರಲ್ ಲಿಸ್ಟ್ ಅಡಿಯಲ್ಲಿ ನೇಮ್ ಬರೋ ಥರ ಮಾಡಬೇಕು ಅಂತ ಇವಾಗ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ನೀಡಿದೆ. ಸೊ ಇನಿಷಿಯಲಿ 11 ಡಾಕ್ಯುಮೆಂಟ್ಸನ್ನು ಕನ್ಸಿಡರೇಷನ್ ಮಾಡ್ತಿದ್ರು ಅಥೆಂಟಿಕೇಟೆಡ್ ಆಗಿ. ಸೊ ಈ ಒಂದು ರಿವಿಷನ್ ಮಾಡ್ತಾ ಇದ್ದಾರೆ ಲಿಸ್ಟನ್ನು. ಈ ಹಂತದಲ್ಲಿ 12th ಡಾಕ್ಯುಮೆಂಟ್ ಆಗಿ ಆಧಾರವನ್ನು ಸಹ ಕನ್ಸಿಡರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಇವಾಗ ಡೈರೆಕ್ಷನನ್ನು ನೀಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಪರ್ಟಿಕ್ಯುಲರ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ಕೊಡ್ತಾ ಇದೆ. ಸೊ 12th ಇಂಡಿಕೇಟಿವ್ ಆಗಿ ಆಧಾರವನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋಂಥ ಒಂದು ಡೈರೆಕ್ಷನನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಆಧಾರವನ್ನು ಐಡೆಂಟಿಟಿ ಆರ್ ರೆಸಿಡೆನ್ಸ್ ಪ್ರೂಫ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ಯಾವುದೇ ರೀತಿಯಾಗಿ ಸಿಟಿಜನ್ಶಿಪ್ಗೆ ಮಾಡಲ್ಲ ಅನ್ನೋದು ಇದು ಪ್ರಿಲಿಮ್ಸ್ ಫ್ಯಾಕ್ಟರ್, ಇದು ಇಂಪಾರ್ಟೆಂಟು. ಇವಾಗ ನೋಡಿ ಇಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಎಲೆಕ್ಷನ್ ಕಮಿಷನ್ಗೆ ಕೊಡ್ತಾ ಇರುವಂಥ ಒಂದು ಡೈರೆಕ್ಷನನ್ನು ನೋಡುವಂಥದ್ದು. ಒಂದು ವೇಳೆ ಇವರು ರೆಫ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಹೌದಲ್ವಾ? ಸೊ ಆ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಂದರೆ ನಮ್ಮ ಜುಡಿಷಿಯರಿ ಸಿಸ್ಟಮ್ ಏನಾದರೂ ಒಂದು ಜಜ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಫಾಲೋ ಮಾಡೋದು, ಬೇರೆ ಒಂದು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಲೆಜಿಸ್ಲೇಟಿವ್ ಏನು ಮಿಸ್ಟೇಕ್ಸ್ ಇದ್ದರೆ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ನಾವು ಸಹಿತ ನಮಗೇನಾದರೂ ಪಬ್ಲಿಕ್ ಏನಾದರೂ ಜುಡಿಷಿಯರಿ ಸಿಸ್ಟಮ್ ಡೈರೆಕ್ಷನ್ನ ಕೊಟ್ಟರೆ ಫಾಲೋ ಮಾಡೋದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಹಂತದಲ್ಲಿ ಎಲೆಕ್ಷನ್ ಕಮಿಷನ್ ಮಸ್ಟ್ ಏನಿದೆಯಲ್ಲ, ಈ ಪರ್ಟಿಕ್ಯುಲರ್ಲಿ ಆಧಾರವನ್ನು ಇಟ್ಕೊಂಡು ಐಡೆಂಟಿ ಪ್ರೂಫ್ ಆಗಿ ಮಾಡೋದ್ರ ಮುಖಾಂತರ ಈ ಮೊದಲು 65 lakh ಮೆಂಬರ್ಸನ್ನು ಎಕ್ಸ್ಕ್ಲೂಡ್ ಮಾಡಿರೋದಾಗ ಹೇಳಿದ್ರಲ್ಲ, ಅದಕ್ಕೆ ರೀಸನ್ಸ್ಗಳನ್ನು ಸಹ
ಸುಪ್ರೀಂ ಕೋರ್ಟ್ ಕೇಳಿತ್ತು. ಈಗ ಅದೇ ರೀತಿಯಾಗಿ ಆಧಾರವನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಇಲ್ಲಿ ನೋಡಿ ಕಂಟೆಕ್ಸ್ಟ್ ಏನಿದೆ ಅಂದರೆ 65 ಲ್ಯಾಕ್ ವೋಟರ್ಸನ್ನು ಎಕ್ಸ್ಕ್ಲೂಡ್ ಮಾಡಿರುವಂಥ ಹಂತದಲ್ಲಿ ಇವಾಗ ಆಧಾರ್ನ ಇನ್ಕ್ಲೂಡ್ ಮಾಡಿ ಇಲ್ಲಿ ನೋಡಿ ಮತ್ತೆ ರಿವೈಸ್ ಮಾಡಿ ಅನ್ನೋದ್ರ ಮೇಲೆ ಕಂಟೆಕ್ಷನ್ನ ಕಾಣಬಹುದು. ಸೊ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಅದಕ್ಕೊಂದು ಟೈಮ್ ಲೈನನ್ನು ಸಹ ಇವರು ಕೊಟ್ಟಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಬಟ್ ಇಲ್ಲಿ ಮತ್ತೆ ಏನಂದರೆ ರಿವಿಷನ್ ಮಾಡ್ತಾರೆ, ಅಗೇನ್ ಅಪ್ಡೇಷನ್ಸ್ಗಳನ್ನು ನಾವು ನೋಡ್ಬೋದು. ಕೋರ್ಟ್ನ ಒಂದು ಡೈರೆಕ್ಷನ್ ನಾವಿಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ಹಂತದಲ್ಲಿ. ಇವಾಗ ನೋಡಿ ಪರ್ಟಿಕ್ಯುಲರ್ಲಿ ವೈಸ್ ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ವೈಸ್ ಪ್ರೆಸಿಡೆಂಟ್ ರಿಲೇಟೆಡ್ ಇರುವಂತೆ ರಾಧಾಕೃಷ್ಣನ್ ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈ ಮೊದಲಿರ್ತಕ್ಕಂತಹ ವೈಸ್ ಪ್ರೆಸಿಡೆಂಟ್ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು ಹೆಲ್ತ್ ಒಂದು ಕಾರಣಕ್ಕಾಗಿ. ಸೊ ಇವಾಗ ಆ ಒಂದು ವೆಕೆಂಟ್ ಆಗಿರುವಂತಹ ಸೀಟಲ್ಲಿ ಯಾರನ್ನು ಎಲೆಕ್ಟ್ ಮಾಡಿದ್ದಾರೆ ಅಥವಾ ವೈಸ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆ. ಸೊ ವೈಸ್ ಪ್ರೆಸಿಡೆಂಟ್ ಅವರು ಇವತ್ತು ರಾಜ್ಯಸಭೆಯಲ್ಲಿ ಎಕ್ಸ್ ಒಫಿಷಿಯೋ ಚೇರ್ಮನ್ ಅಂತ ನಾವು ಕರಿತೀವಿ ಅಲ್ವಾ. ಸೊ ಎಕ್ಸ್ ಒಫಿಷಿಯೋ ಚೇರ್ಮನ್ ಅಂತ ನಾವು ಅವ್ರು ಕರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಡೆಪ್ಯೂಟಿ ಚೇರ್ಮನ್ ಇರ್ತಾರಲ್ಲ ಅವರು ಸದ್ಯಕ್ಕೆ ಒಂದು ಅಲಂಕಾರವನ್ನು ಸ್ವೀಕರಿಸಿರ್ತಾರೆ ಆ ಒಂದು ಪೊಸಿಷನ್ಗೆ. ಯಾಕೆಂದರೆ ವೈಸ್ ಪ್ರೆಸಿಡೆಂಟ್ ಅವ್ರ ಎಲೆಕ್ಷನ್ ಆಗೋ ತನೂ ನಾವೇನು ಮಾಡೋಕ್ಕಾಗಲ್ಲ ಅಂತ. ಸೊ ಡೆಪ್ಯೂಟಿ ಚೇರ್ಮನ್ ಅಲ್ಲಿ ತನಕ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅಂತ ನೋಡ್ಬೋದು. ಇವಾಗ ಪರ್ಟಿಕ್ಯುಲರ್ಲಿ ವೈಸ್ ಪ್ರೆಸಿಡೆಂಟ್ ಹುದ್ದೆ ಖಾಲಿನೇ ಇರುತ್ತೆ. ಈಗ ವೈಸ್ ಪ್ರೆಸಿಡೆಂಟ್ ಹುದ್ದೆನ 6 ಮಂತ್ ಒಳಗಾಗಿ ನಾವು ಅಕೊಮಡೇಟ್ ಮಾಡಬೇಕು ಅನ್ನೋಂಥದ್ದಾಗಿ ನೋಡಿದ್ವಿ. ಸೊ ಇಲ್ಲಿನೂ ಸಹ ಪ್ರೊವಿಷನ್ಸ್ಗಳನ್ನು ನಾವು ನೋಡೋದಾದರೆ ಕರೆಂಟ್ ಅಫೇರ್ಸ್ ಏನಿದೆ ನೋಡಿ, ಕರೆಂಟ್ ಅಫೇರ್ಸ್ನಲ್ಲಿ ಇವರು ವಿಕ್ಟರಿಯನ್ನು ಸಾಧಿಸಿರೋದಾಗಿ ರಾಧಾಕೃಷ್ಣನ್ ಅವರ ಒಂದು ವಿಕ್ಟರಿಯನ್ನು ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ವಿ. ಸೊ ಇವರು ತೆಗೆದುಕೊಂಡಿರುವಂತಹ ಒಂದು ಮಾರ್ಜಿನ್ ವೋಟ್ ಅಂದರೆ 152 ಮಾರ್ಜಿನ್ ವೋಟ್ ನಡಿನಲ್ಲಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಟೋಟಲ್ ಎಲೆಕ್ಟೋರೇಟ್ ಎಷ್ಟಿತ್ತಂದರೆ 98.2% ಟೋಟಲ್ ಎಲೆಕ್ಟೋರೇಟ್ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಇದರಲ್ಲಿ ಪಾರ್ಲಿಮೆಂಟಲ್ ಮೆಂಬರ್ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆಯ ಮೆಂಬರ್ಸ್ ಇರೋದನ್ನು ನೋಡ್ತಾ ಇದ್ವಿ. ಸೊ 152 ಮಾರ್ಜಿನಲ್ ವೋಟನ್ನು ಮುಖಾಂತರ ಇವರು ವಿನ್ ಆಗಿದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಫುಲ್ ಎಲೆಕ್ಟೋರಲ್ ಕಾಲೇಜ್ ಅಂತ ಗಮನ ಹರಿಸ್ತಕ್ಕಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಯಾರು RS ಮೆಂಬರ್ಸ್ ರಾಜ್ಯಸಭೆ ಮೆಂಬರ್ಸ್ಗಳು ಎಷ್ಟಿದ್ದಾರೆ, ಲೋಕಸಭೆ ಮೆಂಬರ್ಸ್ಗಳ ಒಂದು ಪ್ರೆಸೆನ್ಸನ್ನು ನೋಡ್ತಾ ಇದ್ವಿ. ಪ್ರೆಸೆನ್ಸ್ 10 ಎಲೆಕ್ಟೋರಲ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಸಹ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸೊ ಎಷ್ಟರ ಮಟ್ಟಿಗೆ ಇಲ್ಲಿ ವ್ಯಾಲಿಡ್ ವೋಟ್ಸನ್ನು ಕನ್ಸಿಡರ್ ನಂಬರ್ ಆಫ್ ಬ್ಯಾಲೆಟ್ ಕಾಸ್ಟ್ ಆಗಿರೋದ್ರ ಮೇಲೂ ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ವಿ. 752 ವೋಟ್ಸನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಆ್ಯಂಡ್ ಈವನ್ ಫಸ್ಟ್ ಪ್ರಿಫರೆನ್ಸ್ನ ಆಧಾರದ ಮೇಲೆ ನೋಡಿರುವಂಥ ಸಂದರ್ಭದಲ್ಲಿ 452 ಸೀಟ್ಸ್ಗಳನ್ನು ಇವರು ಫಸ್ಟ್ ಪ್ರಿಫರೆನ್ಸಲ್ಲೇ ಒಂದೇ ಒಂದು ರೌಂಡಲ್ಲಿ ಫಸ್ಟ್ ಪ್ರಿಫರೆನ್ಸ್ನ ಆಧಾರದ ಮೇಲೆ ತೆಗೆದುಕೊಂಡಾಗ ಇವರು ಹೈಯೆಸ್ಟ್ ವೋಟಿಂಗನ್ನು ತೆಗೆದುಕೊಂಡಿದ್ದಾರೆ. ಸೊ ಇವರ ವಿರುದ್ಧ ಇರತಕ್ಕಂಥವ್ರು ಯಾರಂತಂದರೆ ಸುದರ್ಶನ್ ರೆಡ್ಡಿ. ಓಕೆ, ಇವ್ರಿಗೆ 300 ಬಂದಿದೆ. ಇಲ್ಲಿ ನೀವು ಗಮನ ಹರಿಸ್ಬೋದು, ಇಲ್ಲಿ 300 ಬಂದಿದೆ. ಸೊ ಇವ್ರು ನೋಡಿದಾಗ 450. ಸೊ ಒಟ್ಟಾರೆಯಾಗಿ 152 ಮಾರ್ಜಿನ ಮುಖಾಂತರ ಇವರು ಗೆದ್ದಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಹಾಕಿರುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಕಾಣ್ಬೋದು. ಸೊ ಈ ರೀತಿಯಾಗಿ ನಾವು ಒಂದು ಅಬ್ಸರ್ವೇಷನ್ ನೋಡಿದಾಗ ಇಲ್ಲಿ ಯಾವ ಮೆಂಬರ್ಸ್ಗಳು ಇರ್ತಾರೆ, ಎಲೆಕ್ಟೋರಲ್ ಕಾಲೇಜ್ ಅಂತ ಬಂದಾಗ ವೈಸ್ ಪ್ರೆಸಿಡೆಂಟ್ ಅವ್ರಿಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಅಂದರೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಬೋತ್ ಎಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ಗಳನ್ನು ನಾವು ಗಮನ ಹರಿಸುವಂಥದ್ದು. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಇದರಿಂದ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಕನ್ಫರ್ಮೇಷನ್ ಆಗುತ್ತೆ. ಸೊ ಆಲ್ರೆಡಿ ನೀವು ಓದಿರ್ತೀರಾ, ಇಲ್ಲಿ ನಾವು ನೋಡ್ತಾ ಇರೋದು ಒಂದು ಕನ್ಫರ್ಮೇಷನ್ಗೋಸ್ಕರ. ಆರ್ಟಿಕಲ್ಸ್ 66 ಇವತ್ತು ವೈಸ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆ ಬೇಸಿಕಲಿ ನೋಡಿ, ಇವಾಗ ಅವ್ರನ್ನ ಎಲೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇರ್ತಾರೆ, ಸೊ ಲೋಕಸಭೆ ಮತ್ತು ರಾಜ್ಯಸಭೆ ಮೆಂಬರ್ಸು ಎಲೆಕ್ಟೆಡ್ ಹಾಗೂ ನಾಮಿನೇಟೆಡ್ 2 ಮೆಂಬರ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಮೆಥಡ್ ಯಾವ ರೀತಿಯಾಗಿದೆ ಅಂದರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಈ ಒಂದು ಮೆಥಡನ್ನು ನೋಡ್ತೀವಿ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ಗೆ ಸಂಬಂಧಪಟ್ಟಂತೆ ಸಹ ನಾವಿಲ್ಲಿ ನೋಡ್ತೀವಿ. ಸೀಕ್ರೆಟ್ ಬ್ಯಾಲೆಟ್ ಇರುತ್ತೆ. ಸೊ ಈ ಒಂದು ಪ್ರೊಸೀಜರ್ ನಾವಿಲ್ಲಿ ಫಾಲೋ ಮಾಡ್ತಾ ಇದೀವಿ ಅಂತ ಗಮನ ಹರಿಸ್ಬೋದು. ಈವನ್ ಎಲಿಜಿಬಿಲಿಟಿ ಅಂದಾಗ ಸಿಟಿಜನ್ ಆಫ್ ಇಂಡಿಯಾ 35+ ಏಜ್ ಇರಬೇಕು ಹಾಗೂ ಇವರು ರಾಜ್ಯಸಭೆ ಮೆಂಬರ್ ಆಗಲಿಕ್ಕೆ ಬೇಕಾಗುವಂಥ ಒಂದು ಎಲಿಜಿಬಿಲಿಟಿನ ಹೊಂದಿರ್ತಾರೆ. ಒಂದು ಸರ್ತಿ ಎಲೆಕ್ಟ್ ಆದಮೇಲೆ ಇವರಿಗೆ ಒಂದು 5 ಇಯರ್ಸ್ ಟೆನ್ಯೂರನ್ನು ನಾವಿಲ್ಲಿ ಕೊಡಲಾಗ್ತೇವೆ. ಹಾಗೂ ಇವರ ಒಂದು ರೋಲನ್ನು ನೋಡಿದಾಗ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಕರೀತಾರೆ. ಆಮೇಲೆ ಪ್ರೆಸಿಡೆಂಟ್ ಅವರು ಇಲ್ಲದೇ ಇರುವಾಗ ಇವರು ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಓಕೆ, ಸೊ ವೈಸ್ ಪ್ರೆಸಿಡೆಂಟ್ ಅವರು ಅಗೇನ್ ಬೇರೆ ಒಂದು ಸ್ಥಾನವನ್ನು ಧರಿಸ್ತಾರೆ ಅಂತಂದರೆ ವೈಸ್ ಪ್ರೆಸಿಡೆಂಟ್ ಅವರು ಹುದ್ದೆಗೆ ಟೆಂಪ್ರರಿ ಬೇಸಿಸ್ ಮೇಲೆ ಆ್ಯಕ್ಟ್ ಆಗಿರೋದನ್ನು ನಾವು ನೋಡ್ತೇವೆ. ಹಾಗೂ ರಾಜ್ಯಸಭೆಯಲ್ಲಿ ನೋಡಿದಾಗ ಅವರು ಎಕ್ಸ್ ಆಫಿಷಿಯೋ ಚೇರ್ಮನ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಇವರ ಒಂದು ಎಲೆಕ್ಷನ್ ಮತ್ತು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಆರ್ಟಿಕಲಲ್ಲಿ ಏನಿದೆ ಅಂತಂದರೆ ಟ್ರೈಬಲ್ಗೆ ಸಂಬಂಧಪಟ್ಟಂತೆ ಒಂದು ಕಮ್ಯೂನಿಯನ್ ಅಂತ ಒಂದು ಫ್ರಂಟ್ ಪೇಜಲ್ಲಿ ಒಂದು ಆರ್ಟಿಕಲನ್ನು ನೋಡ್ತಾರೆ. ಅಂದರೆ ಒಂದು ಇಮೇಜನ್ನು ಕೊಟ್ಟಿದ್ದಾರೆ. ಸೊ ಹೇಗೆ ಇಲ್ಲಿ ನೋಡ್ಬೋದು, ಇಲ್ಲಿ ತಿವಾ ಅಂತಕ್ಕಂಥ ಒಂದು ಟ್ರೈಬ್ಸ್ಗಳಿದ್ದಾವೆ. ಓಕೆ, ತಿವಾ ಅಂತಕ್ಕಂಥ ಒಂದು ಟ್ರೈಬ್ಸ್ಗಳು ಇವರು ಮಾಡ್ತಾ ಇರುವಂತಹ ಲಂಗೂನ್ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಕರಬಿ ಅನಲಾಗ್ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಒಂದು ವಿಲೇಜ್ ಇದೆ. ಸೊ ಆ ವಿಲೇಜಲ್ಲಿ ನೋಡ್ಬೋದು ಉಮ್ಸೋವಾಲ್ ಅಂತಕ್ಕಂಥ ವಿಲೇಜ್. ಸೊ ಈ ಒಂದು ವಿಲೇಜ್ ನಡೆಯಲ್ಲಿ ಅವರು ಪರ್ಟಿಕ್ಯುಲರ್ಲಿ ಅನಲಾಗ್, ಇದು ಅಸ್ಸಾಂಗೆ ಸಂಬಂಧಪಟ್ಟಂಥ ಒಂದು ಡಿಸ್ಟಿಕ್. ಓಕೆ, ಕರಬಿ ಅನಲಾಗ್. ಸೊ ಇಲ್ಲಿ ಅವರು ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ತಿವಾ ಟ್ರೈಬಲ್ಗೆ ಗ್ರೂಪ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ಲಿ ಕೇಳ್ಬೋದು, ಅಂದರೆ ಎಲ್ಲಿದ್ದಾರೆ, ಅಟ್ಲೀಸ್ಟ್ ನಿಮ್ಗೆ ಎಲಿಮಿನೇಷನ್ ಮಾಡೋದ್ರಲ್ಲೂ ಸಹ ಹೆಲ್ಪ್ ಆಗುತ್ತೆ. ಇವ್ರು ಏನು ಮಾಡ್ತಾಯಿದ್ರೆ ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡೋದು ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್
ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಗ್ರೇಟ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಟ್ರೈಬಲ್ ಗ್ರೂಪ್ ಅಂತ ಬಂದಾಗ ತಿವಾ ಟ್ರೈಬ್ ಅಂತ ನೋಡ್ತಾ ಇದ್ದೀವಿ. ಓಕೆ, ಸೊ ಇವರು ಸೆಲೆಬ್ರೇಟ್ ಮಾಡ್ತಾ ಇರೋದು ಲಂಗ್ಖೂನ್ ಅಂತಕ್ಕಂಥ ಒಂದು ಫೆಸ್ಟಿವಲ್. ಸೊ ಈ ಒಂದು ಫೆಸ್ಟಿವಲ್ಗೆ ಸಂಬಂಧಿಸಿದಂತೆ ನಾವು ಪರ್ಟಿಕ್ಯುಲರ್ಲಿ ನೋಡೋದಾದರೆ ಇವರು ಎಲ್ಲಿ ಕಂಡು ಬರ್ತಾರೆ ಅಂದರೆ ಅಸ್ಸಾಂ ಹಾಗೂ ಮೇಘಾಲಯಗೆ ಸಂಬಂಧಿಸಿದಂತೆ ಇವರು ಕಂಡು ಬರ್ತಾರೆ. ಈ ಒಂದು ಕಮ್ಯುನಿಟಿಯ ಪ್ರೆಸೆನ್ಸನ್ನು ನೋಡ್ಬೋದು. ಮೇಜರ್ಲಿ ಇವರು ಶೆಡ್ಯೂಲ್ ಟ್ರೈಬ್ ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಸೊ ಇವ್ರಿಗೆ ಸಂಬಂಧಪಟ್ಟಂಥ ಒಂದು ಫೆಸ್ಟಿವಲನ್ನು ನಾವು ಆಲ್ರೆಡಿ ನೋಡಿದ್ವಿ. ಸೊ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಕರಬಿ ಅನಲಾಗ್ ಡಿಸ್ಟಿಕ್ಕು ಅಸ್ಸಾಂ ನಡಿನಲ್ಲಿರೋದನ್ನು ಹಾಗೂ ಉಮ್ಸೋವಾಯ್ ವಿಲೇಜ್ ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇವರು ಸೋಯಿಂಗ್ ಸೀಸನ್ಗೆ ಸಂಬಂಧಿಸಿದಂತೆ ಅದು ಬಿಫೋರ್ ಸೋಯಿಂಗ್ ಸೀಸನಲ್ಲಿ ಈ ರೀತಿಯಾದಂಥ ಫೆಸ್ಟಿವಲನ್ನು ಓಕೆ ಲಂಗ್ಖೂನ್ ಅಂತಕ್ಕಂಥ ಫೆಸ್ಟಿವಲನ್ನು ಇವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ಸಿಗ್ನಿಫಿಕೆನ್ಸ್ ಇರ್ಬೋದು? ಪರ್ಟಿಕ್ಯುಲರ್ಲಿ ಇದು ಗುಡ್ ಹಾರ್ವೆಸ್ಟನ್ನು ಸಂಬಂಧಪಟ್ಟಂತೆ ಒಂದು ಪ್ರೇಯಿಂಗನ್ನು ಮಾಡುವಂಥದ್ದಾಗಲಿ. ಸೊ ಇಲ್ಲಿ ಮೆನ್ಷನ್ ಮಾಡ್ಬೋದು. ಎಸ್, ಪ್ರೇಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಇದೊಂಥರ ರಿಚುವಲಿಸ್ಟಿಕ್ ಇರುತ್ತೆ. ಒಂದು ಡ್ಯಾನ್ಸಸ್ಸನ್ನು ಇವರು ಪರ್ಫಾರ್ಮ್ ಮಾಡ್ತಾರೆ. ಈ ಒಂದು ಕಮ್ಯುನಿಟಿಯಲ್ಲಿರ್ತಕ್ಕಂಥ ಒಂದು ಬಾಂಡಿಂಗು ಸಹ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು. ಕಲ್ಚರನ್ನು ಇವರು ಪ್ರಿಸರ್ವ್ ಮಾಡುವಂಥ ನಿಟ್ಟಿನಲ್ಲಿ ಇವರ ಆ್ಯಕ್ಷನ್ಸನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸೊ ಇದು ಸಹ ಏನಾಗುತ್ತೆ ಫ್ಯೂಚರಿಸ್ಟಿಕಲಿ ನೋಡಿದಾಗ, ಸೊ ಯಂಗ್ ಬಾಯ್ಸು ಸಹ ಇವಾಗ ಪರ್ಟಿಕ್ಯುಲರ್ಲಿ ನೋಡಿದಾಗ ಇವರು ಈ ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನಲ್ಲಿ ಅಥವಾ ಈ ಒಂದು ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಷನ್ ಮಾಡೋದ್ರಿಂದ ಸೊ ಒಂದು ಬಾಂಡಿಂಗು ಎನ್ಹ್ಯಾನ್ಸ್ ಆಗುತ್ತೆ ಅಂತ ನೋಡ್ಬೋದು. ಈವನ್ ಕಮ್ಯುನಿಟಿ ಫಾಸ್ಟಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್, ಇವೆಲ್ಲ ಈ ಒಂದು ಟ್ರೆಡಿಷ್ನಲ್ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆ ಪರ್ಫಾರ್ಮೆನ್ಸ್ಗಳು ಏನಿರುತ್ತೆ, ಆ್ಯಕ್ಟಿವಿಟೀಸ್ಗಳು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಎಲ್ಲಿ ಕಂಡು ಬರುತ್ತೆ, ಸೊ ಯಾವ ರೀತಿ ಅಂತ ಫೆಸ್ಟಿವಲ್ನ ಮಾಡ್ತಾರೆ ಅನ್ನೋದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರೋದ್ರಿಂದ ಇದನ್ನ ಕನೆಕ್ಟ್ ಮಾಡಲಾಗಿದೆ. ಸೊ ಇನ್ನು ಕೇರಳ ಹೈಕೋರ್ಟ್ ಹೇಳಿರೋ ಪ್ರಕಾರ ಕೇರಳ ಹೈಕೋರ್ಟ್ ಹೇಳ್ತಾ ಇದೆ ಸೊ ಸ್ಕ್ವಾಶಸ್ ದ ಪೋಕ್ಸೋ ಕೇಸ್ ಅಗೇನೆಸ್ಟ್ 18 year old ಅಂತ ನಾವು ಕಾಣ್ಬೋದು. ರೀಸೆಂಟಾಗಿ ಕೇರಳದಲ್ಲಿ ಒಂದು ಕೇಸನ್ನು ನಾವು ನೋಡಿರೋದಾಗಿ ಅಲ್ಲಿ ಏನಾಗಿತ್ತು ಅಂದರೆ 17.5 ಓಕೆ 17.5 years ಏಜ್ ಇರ್ತಕ್ಕಂಥ ಒಂದು ಹುಡುಗ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಾಗಿ ನಾವು ಒಂದು ಕೇಸನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಪರ್ಟಿಕ್ಯುಲರ್ಲಿ ಇದು ಒಂದು ಜೆಂಡರ್ ನ್ಯೂಟ್ರಲ್ ಇದೆ ಅನ್ನೋಂಥ ಕೇಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ಈ ಒಂದು ಏಜ್ ಗ್ರೂಪ್ ನೋಡ್ಕೊಡಿ. ಈ ಒಂದು ಆ್ಯಕ್ಟ್ ನಡಿಯಲ್ಲಿ ಪೋಕ್ಸೋ ಆ್ಯಕ್ಟ್ ನಮಗೆ ಏನು ಹೇಳುತ್ತೆ ಅಂದರೆ ಪೋಕ್ಸೋ ಆ್ಯಕ್ಟ್ನ ಪ್ರಕಾರ 18 years ನಾವು ಮಿನಿಮಮ್ 80 years ಒಳಗಡೆ ಏನಿರುತ್ತಲ್ಲ, ಲೆಸ್ ದೆನ್ 80 years ಅಂತ ಇರುತ್ತಲ್ಲ, ಅವರೆಲ್ಲ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಷನ್ಸ್ಗಳೆಲ್ಲ ಏನು ಬರುತ್ತೆ ಈ ಒಂದು ಆ್ಯಕ್ಟ್ ನಡಿಯಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಮೈನರ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಈ ಒಂದು ಆ್ಯಕ್ಟ್ನ ಆಧಾರದ ಮೇಲೆ ಲೆಸ್ ದೆನ್ 18 ಇದ್ದರೆ ಮೈನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೈನರ್ ಅನ್ನುವಂಥ ಸಂದರ್ಭದಲ್ಲಿ ಇವಾಗ ಅಲ್ಲಿರುವಂಥ ಒಂದು ಏಜ್ ಗ್ರೂಪು 17.5 ರಿಲೇಟೆಡ್ ಇರ್ತಕ್ಕಂಥ ಒಂದು ಕೇಸ್ ಇದೆ. ಸೊ ಹಾಗಾಗಿ ಇದು ಏನಾಗಿದೆ ಅಂದರೆ ಯಾವುದೇ ರೀತಿಯಾಗಿ ಫೋರ್ಸ್ಡ್ ಕಂಡೀಷನ್ ಇಲ್ಲ. ಸೊ ಅವರ ಒಂದು ವಿಲ್ ಆ್ಯಂಡ್ ವಿಶ್ನ ಆಧಾರದ ಮೇಲೆ ಆಗಿದೆ. ಸೊ ಕನ್ಸೆನ್ಸ್ ಆಧಾರದ ಮೇಲೆ ಅವರು ರಿಲೇಷನ್ಶಿಪ್ಪಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟು ಈ ಒಂದು ಕೇಸ್ ಬಂದ್ರೂ ಸಹ 18 years ಇದ್ರೂ ಸಹ ಅಥವಾ ಕಡಿಮೆ ಇದ್ರೂ ಸಹ ಒಂದು ಕೇಸನ್ನು ಸ್ಕ್ವಾಶ್ ಮಾಡಿದ್ದಾರೆ ಅನ್ನೋಂಥದ್ದಾಗಿ ಹೇಳ್ತಾ ಇದ್ದೀವಿ. ಸೊ ಇದಕ್ಕೆ ರೀಸನ್ಸ್ಗಳನ್ನು ನಾವು ನೋಡ್ಬೋದು. ಪರ್ಟಿಕ್ಯುಲರ್ಲಿ ಈ ಒಂದು ಕೇಸ್ ನಮ್ಗೆ 18 ವರ್ಷ ಅಂತ ಹೇಳಿದ್ರೂ ಸಹಿತ ಬಟ್ ಅವರು ಯಾಕಂದರೆ ಇವಾಗ ಏನಂತಂದರೆ ಅವರು ಒಂದು ರೈಟ್ ವೈಲೇಷನ್ ಇಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಎಂಫಸಿಸ್ ಮಾಡ್ತಿದೆ. ರೈಟ್ ಯಾವುದೇ ರೀತಿಯಾಗಿ ಇಲ್ಲಿ ವೈಲೇಷನ್ ಆಗಿಲ್ಲ, ಬಿಕಾಸ್ ಇಬ್ಬರ ಒಂದು ಸಮ್ಮತಿಯ ಆಧಾರದ ಮೇಲೆ ಅವರು ರಿಲೇಷನ್ಶಿಪ್ಪಲ್ಲಿದ್ದಾರೆ. ಹಾಗಾಗಿ ನಾವು ಯಾವುದೇ ರೀತಿಯ ಕೇಸನ್ನು ಇವತ್ತು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅನ್ನೋಂಥದ್ದಾಗಿ ಕೋರ್ಟ್ನ ಒಂದು ಡೈರೆಕ್ಷನ್ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಪೋಕ್ಸೋ ಆ್ಯಕ್ಟ್ ಅಂತ ನೋಡಿದಾಗ ಇದರಲ್ಲಿ ಬದಲಾವಣೆ ಮಾಡಿದರೆ 2000 ಓಕೆ ಏನು ಹೇಳತ್ತಿಲ್ಲ ಪಾಕ್ಸೋ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇಲ್ಲಿ 2019 ಸಹ ಏನು ಮಾಡಿದ್ರೆ 2019 ಸ್ವಲ್ಪ ಬದಲಾವಣೆ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಸೊ 2012 ಒಂದು ಕಾಯ್ದೆನ ನಾವು ಸ್ಟ್ರಿಕ್ಟಾಗಿ ತರೋದಾಗಿ ನೋಡ್ತಾ ಇದ್ವಿ. ಇಲ್ಲಿ ಪರ್ಟಿಕ್ಯುಲರ್ಲಿ ಏನೇನು ಚೇಂಜಸ್ ಮಾಡಿದರೆ, ಮೊದಲು ಬರೀ ಪನಿಷ್ಮೆಂಟ್ ಇತ್ತು, ಆಮೇಲೆ ಡೆತ್ ಪೆನಾಲ್ಟಿಯನ್ನು ಇನ್ಕ್ರೀಸ್ ಮಾಡೋದಾಗಲಿ ಹಾಗೂ ಜೆಂಡರ್ ನ್ಯೂಟ್ರಾಲಿಟಿಗೆ ಸಂಬಂಧಪಟ್ಟಂತೆ ಸಹ ಚೇಂಜಸನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೊದಲು ಮಹಿಳೆಯರ ವಿರುದ್ಧ ಆಗಿರುವಂಥ ಒಂದು ಅಫೆನ್ಸಸ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾ ಇತ್ತು. ಆಮೇಲೆ ಏನಾದರೂ ಚಿಕ್ಕ ಹುಡುಗರು ಸಹಿತ ಇರ್ತಾರೆ. ಸೊ ಹಾಗಾಗಿ ಬಾಯ್ಸ್ಗೂ ಸಹ ಇಲ್ಲಿ ಅವ್ರ ಮೇಲೆ ಏನಾದರೂ ಸೆಕ್ಷುವಲಿ ಹರಾಸ್ಮೆಂಟ್ ಆದರೆ, ಲೈಂಗಿಕವಾಗಿ ಏನಾದರೂ ಕಿರುಕುಳ ಆದರೆ ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರಿಗೂ ಸಹ ಇದನ್ನು ಆ್ಯಕ್ಟ್ ಪ್ರಕಾರ ಪನಿಷ್ಮೆಂಟ್ ಆಗುತ್ತೆ. ಯಾರು ಮಾಡಿರ್ತಾರಲ್ಲ ಅಪೋಸಿಟ್ ಪನಿಷ್ಮೆಂಟ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಇದನ್ನು ಜೆಂಡರ್ ನ್ಯೂಟ್ರಲ್ ಸ್ಟೇಟಸ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಸೊ ಇದು ಏನು ಮಾಡುತ್ತೆ, ಮಕ್ಕಳನ್ನು 18 ವರ್ಷಕ್ಕಿಂತ ಕಡಿಮೆ ಯಾರಿರ್ತಾರಲ್ಲ ಅವರ ಒಂದು ಸೆಕ್ಷುವಲ್ ಅಸಾಲ್ಟ್ ಆಗಿರ್ಬೋದು, ಹರಾಸ್ಮೆಂಟ್ ಆಗಿರ್ಬೋದು, ಪೋರ್ನೋಗ್ರಫಿ ಆಗಿರ್ಬೋದು, ಇವುಗಳನ್ನೆಲ್ಲ ಸಹ ಪ್ರೊಟೆಕ್ಷನ್ ಮಾಡೋದ್ರಲ್ಲಿ ಈ ಒಂದು ಕಾಯ್ದೆ ನಮಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಇದು ಜೆಂಡರ್ ನ್ಯೂಟ್ರಲ್ ಲಾ ಇದೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಬಾಯ್ಸ್ ಹಾಗೂ
ಗರ್ಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಜೆಂಡರ್ ನ್ಯೂಟ್ರಾಲಿಟಿಯನ್ನು ತೋರಿಸುತ್ತೆ ಅಂತ. ಸೊ ಇದರಲ್ಲಿ ಯಾವ ರೀತಿ ಅಂತ ಆಫೆನ್ಸಸ್ಗಳನ್ನು ನೋಡ್ತೇವೆ. ಇಲ್ಲಿ ನೋಡಿ, ಪೆನೆಟ್ರೇಟಿವ್ ಹಾಗೂ ನಾನ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟನ್ನು ಇದರಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಈವನ್ ಪೋರ್ನೋಗ್ರಾಫಿಕ್ ಪರ್ಪಸ್ಗೆ ಸಂಬಂಧಪಟ್ಟಂತೆ ಒಂದು ಇನ್ಕ್ಲೂಷನ್ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದು ಇಂಪಾರ್ಟೆಂಟ್ಲಿ ಈ ಒಂದು ಆ್ಯಕ್ಟಲ್ಲಿರುವಂಥ ಫೀಚರ್ಸ್ಗಳು ಪನಿಷ್ಮೆಂಟನ್ನು ಕನ್ಸಿಡರ್ ಮಾಡುವಾಗ. ಸೊ ಇವಾಗ ಪನಿಷ್ಮೆಂಟ್ ಏನಿರುತ್ತೆ ಅಂದರೆ, ಇವಾಗ 3 years ಆಫ್ ಲೈಫ್ ಅಥವಾ ಡಿಪೆಂಡಿಂಗ್ ಅಪಾನ್ ದ ರಿಗರಸ್ ಇಂಪ್ರಿಸನ್ಮೆಂಟ್ನ ಆಧಾರದ ಮೇಲೆ 3 years ಆದರೂ ಕೊಡ್ಬೋದು, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ತನೂ ಸಹ ಪೆನಾಲ್ಟಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಡೆತ್ ಪೆನಾಲ್ಟಿಯನ್ನು 2019ರಲ್ಲಿ ತಿದ್ದುಪಡಿಯ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ಸೊ ಇದಕ್ಕೆ ರೀಸನ್ಸ್ ಏನಿರಬೇಕು, ಅಗ್ರಿವೇಟೆಡ್ ಪೆನೆಟ್ರೇಟಿವ್ ಅಸಾಲ್ಟನ್ನು ಮಾಡಿರುವಂಥ ಸಂದರ್ಭದಲ್ಲಿ ಡೆತ್ ಪೆನಾಲ್ಟಿಯನ್ನು ಈ ಒಂದು ಕಾಯ್ದೆ ನಡಿಯಲ್ಲಿ ಕೊಡ್ತಾರೆ ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಇದು ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಇವಾಗ ನೋಡಿ, ಇಲ್ಲಿ ನೋಡಿ, ಪೋಕ್ಸೋ ಆ್ಯಕ್ಟ್ ಸ್ಟ್ರಿಕ್ಟ್ ಲಾ ಇದೆ, ಹೌದಾ? ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿರುವಂಥ ಒಂದು ಕಂಟೆಕ್ಸ್ನ ನೋಡೋದಾದರೆ, ಸ್ಟ್ರಿಕ್ಟ್ ಲಾ ಇದೆ, ಬಟ್ ಇವಾಗ ಅವರು ಸ್ಕ್ವಾಶ್ ಮಾಡಲಿಕ್ಕೆ ಕಾರಣಗಳು ಏನಿರ್ಬೋದು? ಯಾಕೆಂದರೆ ಅಲ್ಲಿ ಒಂದು ಕನ್ಸೆನ್ಸ್ನ ಆಧಾರದ ಮೇಲೆ, ಪರ್ಟಿಕ್ಯುಲರ್ಲಿ ಇದು ಕೇಸನ್ನು ಯಾಕೆ ಸ್ಕ್ವಾಶ್ ಮಾಡಿದ್ದಾರೆ ಅಂತ, ಕನ್ಸೆನ್ಶುವಲ್ ರಿಲೇಷನ್ಶಿಪ್ ಇರೋದ್ರಿಂದ, ಓಕೆ, ಅಡಲ್ಟ್ಸ್ ಮಧ್ಯೆ ಕನ್ಸೆನ್ಶುವಲ್ ರಿಲೇಷನ್ಶಿಪ್ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಸೊ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಾವು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕಲ್ಲ. ಸೊ ಒಂದು ವೇಳೆ ಅವ್ರಿಗೇನಾದರೂ ಪನಿಷ್ಮೆಂಟ್ ಕೊಟ್ಟರೆ ಇದು ಇನ್ಜಸ್ಟಿಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಇವಾಗ ನೋಡಿ, ಪರ್ಟಿಕ್ಯುಲರ್ಲಿ ಏಜ್ ಆಫ್ ಕನ್ಸೆಂಟ್ಗೆ ಸಂಬಂಧಪಟ್ಟಂತೆ ಹಾಗೂ ಅಡಲ್ಟ್ಸ್ ಆ್ಯಂಡ್ ಅಟಾನಮಿಗೆ ಸಂಬಂಧಪಟ್ಟಂತೆ ಒಂದು ಕಾನ್ಫ್ಲಿಕ್ಟನ್ನು ಇವಾಗ ಕ್ರಿಯೇಟ್ ಮಾಡ್ತಾ ಇದೆ. ಈ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟ್ ಸ್ಕ್ವಾಶ್ ಮಾಡಿದಾರಲ್ಲ, ಅದರ ಆಧಾರದ ಮೇಲೆ ನಾವು ಏನು ಕ್ವಶನ್ ಮಾಡ್ಬೋದು, ಅಡಲ್ಟ್ಸ್ ಆ್ಯಂಡ್ ಅಟಾನಮಿ. ಸೊ ಅವರಿಗೆ ಒಂದು ವಿಶ್ ಆ್ಯಂಡ್ ವಿಲ್ ಇರುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾ, ಅಥವಾ ಲಾದಲ್ಲಿ ಮೆನ್ಷನ್ ಮಾಡಿರುವಂಥ 18 ವರ್ಷ ಅಂತ ಏನಿದೆಯಲ್ಲ ಅದನ್ನು ಕನ್ಸಿಡರ್ ಮಾಡಬೇಕಾ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದೊಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಸೊ ಲಾ ಅಲ್ಲಿರ್ತಕ್ಕಂಥ ಒಂದು ಪ್ರೊವಿಷನ್ಸನ್ನು ನೋಡಬೇಕು. ಸೊ ಈ ಒಂದು ಲಾ ಅಂದರೆ, ಈಗ ನೋಡಿ, ಜನರಲ್ ನ್ಯೂಟ್ರಲ್ ಲಾ ಅಂತ ನೋಡಿದ್ವಿ, ಹಾಗೂ ಮ್ಯಾಂಡೇಟರಿ ರಿಪೋರ್ಟಿಂಗ್ ಕ್ಲಾಸಸ್ಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಮ್ಯಾಂಡೇಟರಿ ರಿಪೋರ್ಟಿಂಗ್ ಮಾಡಬೇಕು. ಸ್ಪೆಷಲ್ ಕೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸ್ಪೀಡಿ ಟ್ರಯಲ್, ನಿಯರ್ಲಿ 1 year ಒಳಗಾಗಿ ಏನು ಮಾಡ್ತಾರೆ, ಸ್ಪೀಡಿ ಟ್ರಯಲನ್ನು ಇಲ್ಲಿ ಎನ್ಶೂರ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅಮೆಂಡ್ಮೆಂಟ್ ಅಂತ ನೋಡಿದಾಗ ಡೆತ್ ಪೆನಾಲ್ಟಿಯನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಸೊ ಇದು ಬೇಸಿಕಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುವಂಥ ಆಸ್ಪೆಕ್ಟು ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ಏನಿದೆ ಅಂತ. ಇನ್ನು ಮುಂದಿನ ಹಂತದಲ್ಲಿ ಯೂನಿಯನ್ ಗೌರ್ಮೆಂಟ್ ಸೀಕ್ಸ್ ಅ ಫ್ಯಾಕ್ಚುಯಲ್ ರಿಪೋರ್ಟ್ ಆನ್ ದ ಫಾರೆಸ್ಟ್ ರೈಟ್ಸ್ ಕಂಪ್ಲೇಂಟ್ ಕನ್ಸರ್ನಿಂಗ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ವಿ. ನಾವು ರೀಸೆಂಟಾಗಿ ಒಂದು 2-3 days ಬ್ಯಾಕು ಮಲಕ್ಕಾ ಸ್ಟೇಟ್ ಅಂತ ನೋಡಿದ್ವಿ. ಈವನ್ ನಿಕೋಬಾರ್ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಹೇಗೆ ಈ ಒಂದು ಬೇ ಆಫ್ ಬೆಂಗಾಲಿಂದ ನಾವು ಮಲಕ್ಕಾ ಸ್ಟೇಟ್ ಅಂತ ತೆಗೆದುಕೊಂಡಾಗ ಅಲ್ಲಿನೂ ಒಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಿಸಿದಂತೆ ಒಂದು ಪ್ರಾಜೆಕ್ಟನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ಮೋದಿಜಿಯವರು ಒಂದು ಸರ್ಟನ್ ಅಮೌಂಟನ್ನು ಅನೌನ್ಸ್ ಮಾಡಿರೋದಾಗಿ. ಅಂದರೆ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ, ಬಿಕಾಸ್ ಇದು ಸ್ಟ್ರಾಟಜಿಕಲಿ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂತಹ ಒಂದು ಏರಿಯಾ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಈ ಒಂದು ಹಂತದಲ್ಲಿ ನಾವು ಆ ಏರಿಯಾವನ್ನು ಫೋಕಸ್ ಮಾಡಬೇಕು. ಆ್ಯಂಡ್ ಒನ್ ಡೇಲಿ ಏನಾಗುತ್ತೆ ಅಂದರೆ, ನಾವು ಇವಾಗ ಡೆವಲಪ್ಮೆಂಟಲ್ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ ಆಧಾರದ ಮೇಲೆ ಆ ಒಂದು ಏರಿಯಾವನ್ನು ಫೋಕಸ್ ಮಾಡಿದರೆ, ಇನ್ನೊಂದೆಡೆ ತೆಗೆದುಕೊಳ್ಳೋದಾದರೆ ಅಲ್ಲಿರುವಂಥ ಒಂದು ಜನರ ರೈಟ್ಸ್ ಎಷ್ಟರ ಮಟ್ಟಿಗಿದೆ. ಇವಾಗ ನೋಡಿ, ಅಲ್ಲಿ ಆಲ್ರೆಡಿ ನಾವು ನೋಡಿದಾಗ ಪ್ರಿಮಿಟಿವ್ ಟ್ರೈಬ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬ್ ಗ್ರೂಪ್ಸ್ಗಳಿರೋದನ್ನು ನೋಡ್ತೇವೆ. ಸೊ ಈ ಒಂದು ಟ್ರೈಬ್ಸ್ಗಳು ಆಲ್ಮೋಸ್ಟ್ ಇವಾಗ ಔಟ್ಸೈಡರ್ಸ್ ಬರದೇ ಇರುವಂತಹ ಲಾಸ್ಗಳನ್ನು ಸಹ ನಾವಿಲ್ಲಿ ಗಮನಿಸ್ತೀವಿ, ರೈಟ್. ಸೊ ಅಷ್ಟೊಂದು ಅಲ್ಲಿ ಏನಾಗಿದೆ ಅಂದರೆ, ಮೇನ್ ಲ್ಯಾಂಡಿಂದ ಅಲ್ಲಿ ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿರೋದು. ಓಕೆ, ಇವಾಗ ನಾವು ಟೂರಿಸಮ್ ಅದೆಲ್ಲ ಮಾಡ್ತೀವಿ, ಆದರೂ ಸಹಿತ ಅಲ್ಲಿ ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾಸ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ನೋಡೋದಾದರೆ, ಇಲ್ಲಿ ಟ್ರೈಬಲ್ ರೈಟ್ಸ್ ಆ್ಯಸ್ ವೆಲ್ ಆಸ್ ಡೆವಲಪ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ ಇವೆರಡು ಒಂದು ಕಾಂಟ್ರವರ್ಷಿಯನ್ನು ಕ್ರಿಯೇಟ್ ಮಾಡಿದೆ ಅಂತ ಗಮನಿಸ್ಬೋದು. ಸೊ ಈ ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಂತ ನಾವು ತೆಗೆದುಕೊಳ್ಳೋದಾದರೆ, 2006 ಒಂದು ಫಾರೆಸ್ಟ್ ರೈಟ್ ಆ್ಯಕ್ಟ್ ಆಗಿರ್ಬೋದು. ಈವನ್ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟಂಥ ಆ್ಯಕ್ಟ್ಗಳು ಹೇಗೆ ಇಲ್ಲಿ ವೈಲೇಷನ್ಸನ್ನು ಮಾಡ್ತಾ ಇದೆ. ಓಕೆ, ಗೌರ್ಮೆಂಟ್ ಅಂತೂ ಇವಾಗ ಏನು, ದೇ ಆರ್ ಅನೌನ್ಸಿಂಗ್ ಸರ್ಟನ್ ಸಮ್. ಸೊ ಎಷ್ಟು ಅನೌನ್ಸ್ ಮಾಡಿದ್ದಾರೆ ಅದೆಲ್ಲ ನಮಗೆ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಬೇಕಾಗಿರೋದು ಏನಂದರೆ, ಎಸ್ ಅವ್ರೇನು ಮಾಡಿ ಯೂನಿಯನ್ ಗೌರ್ಮೆಂಟ್ ಇವಾಗ ಅನೌನ್ಸ್ ಮಾಡಿದ್ದಾರೆ. ಬಟ್ ಇವಾಗ ಟ್ರೈಬಲ್ ಮಿನಿಸ್ಟ್ರಿ ಏನು ಮಾಡ್ತಾ ಇದೆ ಅಂತಂದರೆ, ಸೊ ಯೂನಿಯನ್ ಗೌರ್ಮೆಂಟ್ನ ಒಂದು ಆ್ಯಕ್ಷನ್ನ ತೆಗೆದುಕೊಂಡಾಗ ದೇ ಅನೌನ್ಸ್ಡ್ ಸಮ್ ಅಮೌಂಟ್, ಆ್ಯಂಡ್ ಟ್ರೈಬಲ್ ಮಿನಿಸ್ಟ್ರಿ ಏನು ಮಾಡ್ತಾ ಇದೆ ಅಂದರೆ, ಒಂದು ಫ್ಯಾಕ್ಚುಯಲ್ ಡೇಟಾವನ್ನು ಟ್ರೈಬಲ್ ಮಿನಿಸ್ಟ್ರಿ ಯಾಕೆ ಹಿಂಗೆ ಮಾಡ್ತಿದ್ರೆ ಅನ್ನೋವಂಥ ಒಂದು ಕ್ವಶನನ್ನು ಕೇಳ್ತಾರೆ. ಬಿಕಾಸ್ ಟ್ರೈಬಲ್ ಮಿನಿಸ್ಟ್ರಿ ಆಲ್ವೇಸ್ ಹ್ಯಾವ್ ಟು ಫೈಟ್ ಫಾರ್ ದಿ ರೈಟ್ಸ್ ಆಫ್ ದ ಟ್ರೈಬಲ್ಸ್ ಅಲ್ಲ. ಸೊ ಟ್ರೈಬಲ್ಗಳ ಒಂದು ರೈಟ್ಸ್ ಎಷ್ಟರ ಮಟ್ಟಿಗೆ ಇದಾಗುತ್ತೆ. ನಾವು ಇವಾಗ ಆಲ್ರೆಡಿ ಅಲ್ಲಿರುವಂಥ ಒಂದು ಜನರ ವೈಲೇಷನ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇವರು ಮಾಡ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಫಾರೆಸ್ಟ್ ರೈಟ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಏನಾಗ್ತಾ ಇದೆ ಅಂದರೆ ಇಶ್ಯೂ, ಅಲ್ಲಿ ಫ್ಯಾಕ್ಚುಯಲ್ ಡೇಟಾ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಫಾರೆಸ್ಟ್ ರೈಟ್ನ ಆಧಾರದ ಮೇಲೆ ಕ್ಲಿಯರೆನ್ಸ್ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಕ್ಲಿಯರೆನ್ಸ್ ಸಿಕ್ಕಿದೆ ನಾ ಪ್ರಾಪರ್ ಏನೇನು ಯಾವ ರೀತಿ ಆಗಿದೆ ಪ್ರೊಸೆಸ್ ಅಂತ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಒಂದು ಪ್ರಾಪರ್ ಆಗಿರುವಂಥ ಒಂದು ಡೇಟಾ. ಸೊ ಹೇಗೆ ನಾವು ನಿಕೋಬಾರ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ವಿ, ಬಟ್ ಇದು
ಎನ್ವಿರಾನ್ಮೆಂಟಲಿ ಕ್ಲಿಯರೆನ್ಸ್ ಬರ್ತಾ ಇದೆನಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ನಿಕೋಬಾರ್ ಪ್ರಾಜೆಕ್ಟ್ ಅಂತ ಬಂದಾಗ ಇದು ಫಾರೆಸ್ಟ್ ರೈಟ್ ಇಶ್ಯೂಸನ್ನು ಇಲ್ಲಿ ಗಮನ ಹರಿಸ್ತಾ ಇದೆ. ಸೊ ನಾವು ಇವಾಗ ಆಲ್ರೆಡಿ ಹೇಳೋ ಪ್ರಕಾರ ಸರ್ಕಾರ ಒಂದು ಪ್ರಾಜೆಕ್ಟ್ ಅಮೌಂಟನ್ನು ಇಲ್ಲಿ ಅನೌನ್ಸ್ ಮಾಡಿದೆ. 8,000 crore ಅಷ್ಟು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಇಲ್ಲಿ ಫಾರೆಸ್ಟ್ ಡೈವರ್ಷನ್ ಆಗಿರೋದು ನೋಡಿ, ನಿಯರ್ಲಿ 13,000 ಹೆಕ್ಟೇರ್ ಫಾರೆಸ್ಟ್ ಡೈವರ್ಷನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಗಮನ ಹರಿಸೋದಾದರೆ, ಪರ್ಟಿಕ್ಯುಲರ್ಲಿ ಈಗ ಟ್ರೈಬಲ್ ಕೌನ್ಸಿಲ್ ಏನಿದೆ ಅಲ್ಲ, ಫಾರೆಸ್ಟ್ ರೈಟ್ ಆ್ಯಕ್ಟ್ 2016 ನಾವು ಯಾವುದೇ ರೀತಿಯಾಗಿರುವಂಥ ಪ್ರೊವಿಷನ್ಸ್ಗಳನ್ನು ಫಾಲೋ ಮಾಡಿಲ್ಲ, ನಾಟ್ ಇಂಪ್ಲಿಮೆಂಟೆಡ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿರುತ್ತೆ ಇವಾಗ ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಂತ ಬಂದಾಗ? ಸೊ ಫಾರೆಸ್ಟ್ ರೈಟ್ ಆ್ಯಕ್ಟ್ ನಡಿನಲ್ಲಿ ಒಂದು ಇಂಡಿವಿಜುವಲ್ ರೈಟ್ಸ್ ಅಂತ ನೋಡ್ತೇವೆ, ಕಮ್ಯುನಿಟಿ ರೈಟ್ಸ್ ಅಂತ ನೋಡ್ತೇವೆ. ಸೊ ಇಂಡಿವಿಜುವಲ್ ರೈಟ್ ಅಂತ ಬಂದಾಗ ಹೇಗೆ ಅವರು ಇಷ್ಟು ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿವಿಜುವಲ್ ರೈಟ್ ಅಂತ ಬಂದಾಗ ಅವ್ರಿಗೆ ಸರಿಯಾಗಿ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಲ್ಯಾಂಡನ್ನು ಪ್ರೊವೈಡ್ ಮಾಡ್ತಾರೆ ಅಲ್ವಾ. ಸೊ ಇವರಿಗೆ ಪರ್ಟಿಕ್ಯುಲರ್ಲಿ ಒಂದು 4 ಹೆಕ್ಟೇರಷ್ಟು ಲ್ಯಾಂಡ್ ಪ್ರೊವೈಡ್ ಮಾಡ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಅದು ಯಾವಾಗಲೂ ಹೆರಿಟೇಬಲ್ ಇರಲ್ಲ. ಸೊ ಇಂಡಿವಿಜುವಲ್ ರೈಟ್ ಆಗಿರ್ಬೋದು. ಕಮ್ಯುನಿಟಿ ರೈಟು ಸಹ ಅವರು ಕೆಲವೊಂದಿಷ್ಟು ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡೋದಕ್ಕೋಸ್ಕರ ಅವರು ಗ್ರೇಸಿಂಗ್ ಅದೇನೇನು ಮಾಡ್ತಾರಲ್ಲ ಅದನ್ನೆಲ್ಲನೂ ಪ್ರೊವೈಡ್ ಮಾಡಲಿಕ್ಕೂ ಸಹ ಕಮ್ಯುನಿಟಿ ಹೇಗೆ ವರ್ಕ್ ಆಗುತ್ತೆ ಆ ಒಂದು ಟ್ರೈಬಲ್ ಗ್ರೂಪಲ್ಲಿ ಅದರ ಒಂದು ರೈಟ್ಸನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ಹೇಳ್ಬೋದು. ಹಾಗೆ ಯಾವುದೇ ಒಂದು ರೀತಿ ನಾವು ಇವಾಗ ಫಾರೆಸ್ಟ್ ಕ್ಲಿಯರೆನ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗ್ರಾಮ ಸಭೆ ಇರುತ್ತಲ್ಲ, ಅವರ ಒಂದು ಪರ್ಮಿಷನನ್ನು ಕೇಳಬೇಕಾಗತ್ತೆ. ಸೊ ಈ ಒಂದು ಆ್ಯಕ್ಟ್ ಪ್ರೊವೈಡ್ ಮಾಡೋದು ಅಷ್ಟೇ. ಸೊ ಏನೇ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಂತಂದರೆ ಈಗ ಕ್ಲಿಯರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದ ಪ್ರೊವಿಷನ್ಸ್ಗಳಿದ್ದಾವೆ, ಇದನ್ನು ವಯೋಲೇಷನ್ ಮಾಡುತ್ತೆ ಅನ್ನುವಂಥದ್ದು ಒಂದೆಡೆ ಕನ್ಸರ್ನ್ ಆದರೆ, ಇನ್ನೊಂದೆಡೆ ನಾವು ಸ್ಪೆಸಿಫಿಕಲಿ ಇವಾಗ ಈ ಫಾರೆಸ್ಟ್ ಆ್ಯಕ್ಟ್ ಮೇನ್ ಲ್ಯಾಂಡಲ್ಲಿ ಇಂಪ್ಲಿಮೆಂಟ್ ಆಗೋದ್ರೊಂದಿಗೆ ಮತ್ತು ಇವಾಗ ಅಂಡಮಾನ್ ನಿಕೋಬಾರದಲ್ಲಿ ಸಪ್ರೇಟ್ ಆಗಿರುವಂಥ ಒಂದು ಲಾನು ಸಹ ನಾವು ಗಮನ ಹರಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿ ಇರುವಂಥ ಒಂದು ಪ್ಯಾಟ್ ಆ್ಯಕ್ಟ್ ಅಂತ ಹೇಳ್ಬೋದು. ಪ್ಯಾಟ್ ಅಂತಂದರೆ ಪ್ರೊಟೆಕ್ಷನ್ ಆಫ್ ಅಬೋರ್ಜಿನಲ್ ಟ್ರೈಬ್ಸ್ ಆ್ಯಕ್ಟ್ ಅಂತ ಹೇಳ್ಬೋದು. ಇದು ಏನಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ಗೆ ಸಂಬಂಧಪಟ್ಟಂಥ ಒಂದು ರೆಗ್ಯುಲೇಷನ್ ಲಾ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಪರ್ಟಿಕ್ಯುಲರ್ಲಿ ಅಲ್ಲಿರುವಂಥ ಜನರ ಒಂದು ರೈಟ್ಸನ್ನು, ಅಂದರೆ ಒಂದು ಲಿಮಿಟೆಡ್ ಪ್ರೊಟೆಕ್ಟೆಡ್ ಏರಿಯಾ, ಯಾರು ಔಟ್ಸೈಡರ್ ಇನ್ಫ್ಲೂಯೆನ್ಸ್ ಆಗಬಾರ್ದು, ಔಟ್ಸೈಡರ್ಸ್ ಯಾವುದೇ ರೀತಿಯಾಗಿ ಇಲ್ಲಿ ಬರಬಾರ್ದು ಅನ್ನುವಂಥ ಒಂದು ಸ್ಟ್ರಿಕ್ಟ್ ಕಾಯ್ದೆನ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸನ್ನು ತಡೆಗಟ್ಟಕ್ಕೋಸ್ಕರ ಅಂಡಮಾನ್ ನಿಕೋಬಾರ್ ನಡಿಯಲ್ಲಿ ಇದೊಂದು ಸ್ಪೆಷಲ್ ಲಾನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಫಾರೆಸ್ಟ್ ರೈಟ್ ವೈಲೇಷನ್ ಆ್ಯಕ್ಟ್ ಒಂದು ವೇಳೆ ನಾವು ಅಲ್ಲಿ ಕ್ಲಿಯರೆನ್ಸ್ ತೊಗೊಂಡ್ರು ಸಹಿತ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತ ಬಂದಾಗ ಇವ್ರಿಗೋಸ್ಕರ ಒಂದು ಸಪ್ರೇಟ್ ಆಗಿರುವಂಥ ಒಂದು ಆ್ಯಕ್ಟ್ ಇದೆ ಅಲ್ವಾ. ಸೊ ಇಲ್ಲಿ ನೀವು ಕಾಣ್ಬೋದು, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡಿರುವಂತಹ ಒಂದು ಆ್ಯಕ್ಷನಿಗೆ ನೋಡಿ, ಟ್ರೈಬಲ್ ಅಫೇರ್ ಮಿನಿಸ್ಟ್ರಿನೂ ಸಹ ಒಂದು ಫ್ಯಾಕ್ಚುಯಲ್ ರಿಪೋರ್ಟನ್ನು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಒಂದು ಕೇಳಿದೆ, ಏನು ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಮೇಲೂ ಸಹ ಇವರೊಂದು ಕನ್ಸರ್ನನ್ನು ಕೇಳ್ತಾ ಇದ್ದಾರೆ. ಬಿಕಾಸ್ ಫಾರೆಸ್ಟ್ ರೈಟ್ ಟ್ರೈಬಲ್ಸ್ಗಳ ಒಂದು ವೈಲೇಷನ್, ಟ್ರೈಬಲ್ಸ್ಗಳ ಒಂದು ರೈಟ್ಸ್ ವೈಲೇಷನ್ ಯಾವುದೇ ರೀತಿಯಾಗಿ ಆಗಬಾರ್ದು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ವಾಟ್ ಈಸ್ ದ ಕೀ ಇಶ್ಯೂ ಅಂತಂದರೆ ದೇರ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಫಂಡಮೆಂಟಲಿ ನಾವು ಅಬ್ಸರ್ವ್ ಮಾಡುವಂಥದ್ದಾದರೆ ಈ ಒಂದು ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ಆಗಿರ್ಬೋದು, ಇದರೊಂದಿಗೆ ನಾವು ಪ್ಯಾಟ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಪ್ರೊಟೆಕ್ಷನ್ ಆಫ್ ಅಬೋರ್ಜಿನಲ್ ಟ್ರೈಬಲ್ ಆ್ಯಕ್ಟ್. ಸೊ ಇದು ಸಹ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗಿರೋದು. ಸೊ ಇಲ್ಲಿ ಹೇಗೆ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಅಂದರೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆಗದೆ ಇರೋ ಥರ ನಾವು ನೋಡ್ಕೊಳ್ಳಿಕ್ಕೆ ಅಂಡಮಾನ್ ನಿಕೋಬಾರಲ್ಲಿ ಇರುವಂಥ ಒಂದು ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಇರುವಂಥ ಒಂದು ರೆಗ್ಯುಲೇಷನ್ ಅಥವಾ ಲಾ ಅಂತಲೇ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಒಂದು ಕಾನ್ಫ್ಲಿಕ್ಟನ್ನು ಇದು ಕ್ರಿಯೇಟ್ ಮಾಡಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಫಾರೆಸ್ಟ್ ರೈಟ್ ಆ್ಯಕ್ಟ್ ನಡಿಯಲ್ಲಿ ಜನರಲಿ ಟ್ರೈಬಲ್ ಗ್ರೂಪ್ಸ್ಗೆ ಬೇಕಾಗುವಂಥ ಒಂದು ರೈಟ್ಸನ್ನು ಸಹ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ರೈಟ್, ಅವ್ರು ಹ್ಯಾಬಿಟೇಟ್ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಅವರ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವಾಟ್ ಎವರ್ ದ ಕಲ್ಚರ್ ದೇ ಆರ್ ಫಾಲೋಯಿಂಗ್ ಅದನ್ನೆಲ್ಲ ಪ್ರೊಟೆಕ್ಷನ್ ಮಾಡಲಿಕ್ಕೋಸ್ಕರ ಅಂತಲೇ ಈ ಒಂದು ಲಾ ಇದೆ ಅನ್ನೋದ್ರ ಮೇಲೆ ನಾವು ಗಮನ ಹರಿಸ್ಬೋದು. ಓಕೆ, ಇದು ಪರ್ಟಿಕ್ಯುಲರ್ಲಿ ಬೇಕಾಗಿರುವಂಥ ಒಂದು ಆಸ್ಪೆಕ್ಟು. ಅಗೇನ್ ಇನ್ನೊಂದೇನಿದೆ ಅಂತಂದರೆ ಸೆಂಟರ್ ಇವಾಗ ರೀಸೆಂಟ್ಲಿ ನೋಡಿ ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರ್ ಫರ್ಮ್ಸ್ಗಳಿಗೆ ಈ ಒಂದು ಮಲೇರಿಯಾ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಗ್ರ್ಯಾಂಟನ್ನು ಕೊಟ್ಟಿದ್ದಾರೆ ಅಥವಾ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಲೈಸೆನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರ್ಗೆ. ಅದರಲ್ಲೂ ಇಂಡಿಜಿನಿಯಸ್ಲಿ ನಾವು ಫಸ್ಟ್ ಟೈಮ್ ಮಲೇರಿಯಾ ವ್ಯಾಕ್ಸಿನ್ ಡೆವಲಪ್ ಮಾಡ್ತಾ ಇದ್ವಿಲ್ಲ, ಅದರ ಆಧಾರದ ಮೇಲೆ ನೋಡ್ಬೋದು ಯಾವುದಿದೆ. ಇವಾಗ ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಆಸ್ಪೆಕ್ಟಲ್ಲಿ ನಾವು ಗಮನ ಹರಿಸೋದಾದರೆ ನಿಮಗೆ ಬರ್ತಕ್ಕಂಥ ಕ್ವಶನ್, ಸೊ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ ಮಲೇರಿಯಾ ವ್ಯಾಕ್ಸಿನ್ ಯಾವುದು ಅಂತಂದಾಗ, ಓಕೆ, ಸೊ ಪರ್ಟಿಕ್ಯುಲರ್ಲಿ ಅಡ್ಫಾಲ್ಸಿ ವ್ಯಾಕ್ಸ್. ಓಕೆ, ಸೊ ಈ ಅಡ್ಫಾಲ್ಸಿ ವ್ಯಾಕ್ಸಿನ್ ಏನಿದೆಲ್ಲ ಇದು ಇಂಪಾರ್ಟೆಂಟ್ಲಿ ಮಲೇರಿಯಾಗೋಸ್ಕರ ಆಗಿರೋದು. ಸೊ ಇವಾಗ ಏನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡಿ, ಇಲ್ಲಿ ಇಂಡಿಜಿನಿಯಸ್ಲಿ ಡೆವಲಪ್ ಆಗಿರುವಂಥ ಮಲ್ಟಿ ಸ್ಟೇಜ್ ಮಲೇರಿಯಾ ವ್ಯಾಕ್ಸಿನ್ ಅನ್ನುವಂಥದ್ದಾಗಿ ಕರೀತಾರೆ. ಸೊ ಪ್ರಿಲಿಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ನೀವು ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ವ್ಯಾಕ್ಸಿನ್ ನೇಮನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಏನಿದೆ ಅಂತಂದರೆ ಈ ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಇದು ಪ್ಲಾಸ್ಮೋಡಿಯಂ, ಓಕೆ, ಫಾಲ್ಸಿಪ್ಯಾರಮ್ ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್ಗೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಸೈಟನ್ನು
ಟಾರ್ಗೆಟ್ ಮಾಡೋದ್ರಲ್ಲಿ ಈ ಒಂದು ವ್ಯಾಕ್ಸಿನ್ ನಮಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಸೊ ಹೇಗೆ ಇದನ್ನು ನಾವು ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಯಾವಾಗ ಯೂಸ್ ಮಾಡ್ತಾರೆ, ಸೊ ಬ್ಲಡ್ ಸ್ಟ್ರೀಮಲ್ಲಿ ಎಂಟ್ರಿ ಹಾಕಿನ ಮುಂಚೆ ಈ ರೀತಿಯಾಗಿ ಇದು ಟ್ರಾನ್ಸ್ಮಿಷನ್ ಪ್ರಿವೆಂಟ್ ಮಾಡೋದ್ರಲ್ಲಿ ಈ ಒಂದು ಪರ್ಟಿಕ್ಯುಲರ್ಲಿ ಈ ಒಂದು ವ್ಯಾಕ್ಸಿನ್ ನಮಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಯಾವ್ಯಾವ ಕಂಪ್ನಿಗಳಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ, ಇಂಡಿಯನ್ ಇಮ್ಯುನಾಲಜಿಕಲ್ ಲಿಮಿಟೆಡ್ ಆಗಿರ್ಬೋದು, ಓಕೆ, ಟೆಕ್ನಿವೆನ್ಷನ್ ಲೈಫ್ ಕೇರ್ ಆಗಿರ್ಬೋದು. ಸೊ ಇಲ್ಲಿ ಒಂದು ಸರ್ತಿ ನೋಡ್ಕೊಳ್ಳಿ, ಪೆನೇಷಿಯಾ ಬಯೋಟೆಕ್ ಬಯಾಲಜಿಕಲ್ ELTD ಆಗಿರ್ಬೋದು, ಝೈಡಸ್ ಲೈಫ್ ಸೈನ್ಸಸ್. ಸೊ ಇವೆಲ್ಲ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಲೈಸೆನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಇದು ಈ ರೀತಿಯಾಗಿ ಪ್ರೊವೈಡ್ ಮಾಡೋದ್ರಿಂದ ಒಂದು ಅಫೋರ್ಡೆಬಲ್ ಮತ್ತು ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಸ್ಕೇಲೆಬಲ್ ಆಗಿರುವಂಥ ವ್ಯಾಕ್ಸಿನ್ ಎಲ್ಲರಿಗೂ ಸಿಗುತ್ತೆ ಅಂತ ನೋಡ್ಬೋದು. ಸೊ ಹೆಚ್ಚು ಕಂಪ್ನಿಗೆ ಇವಾಗ ಲೈಸೆನ್ಸನ್ನು ಕೊಟ್ಟಾಗ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಈ ಒಂದು ಮ್ಯಾನುಫ್ಯಾಕ್ಚರ್ ಆದಮೇಲೆ ಈಸಿಯಾಗಿ ನೋಡಿ ಅಫೋರ್ಡೆಬಲ್ ಮತ್ತು ಸ್ಟೇಬಲ್ ಪ್ರೈಸಲ್ಲಿ ನಮಗೆ ಸಿಗುವಂತೆ ಕನ್ಸಿಡರ್ ಮಾಡ್ಬೋದು. ಸೊ ಇದು ಎಫೆಕ್ಟಿವ್ ಫಾರ್ ಲೆಸ್ ದೆನ್ 9 months ಆ್ಯಟ್ ರೂಮ್ ಟೆಂಪ್ರೇಚರ್ ಅಂತ ಹೇಳ್ಬೋದು. ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಇದು ವ್ಯಾಕ್ಸಿನ್ ಏನಿದೆಯಲ್ಲ, ಸೊ ಅದರ ಒಂದು ಎಫೆಕ್ಟಿವ್ನೆಸ್ಸನ್ನು ಸಹ ಇಲ್ಲಿ ಅಬ್ಸರ್ವೇಷನನ್ನು ಮಾಡ್ಬೋದು. ಓಕೆ, ಸೊ ಈ ಆಧಾರದ ಮೇಲೆ ಇದರ ಸಿಗ್ನಿಫಿಕೆನ್ಸ್ ಏನಂದರೆ ನಮಗೆ ಹೆಚ್ಚು ಇವಾಗ ಅಫೋರ್ಡೆಬಲ್ ಪ್ರೈಸ್ನಂತೆ ಸಿಗೋದ್ರಿಂದ ಇದು ಕಮರ್ಷಿಯಲೈಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಮತ್ತು ಮಿನಿಮೈಸ್ ದ ಕಮ್ಯುನಿಟಿ ಮಲೇರಿಯಾ ಟ್ರಾನ್ಸ್ಮಿಷನನ್ನು ಕಡಿಮೆ ಮಾಡುವಂಥದ್ದಾಗಲಿ, ಓಕೆ, ಈವನ್ ಕ್ಲಿನಿಕಲ್ ವ್ಯಾಲಿಡೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಮಾಡಿರುವಂಥ ಒಂದು ಇನ್ಸ್ಟಿಟ್ಯೂಟ್ಗಳ ಇನ್ವಾಲ್ವ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವಾಗ ಪರ್ಟಿಕ್ಯುಲರ್ಲಿ ಭಾರತ ಇದು ಫಸ್ಟ್ ಮಾಡಿರೋದು ನೋಡೋದ್ರಿಂದ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಯರ್ಲಿ 1.4% ಆಫ್ ದಿ ಗ್ಲೋಬಲ್ ಮಲೇರಿಯಾ ಬರ್ಡನನ್ನು ಭಾರತ ರೆಡ್ಯೂಸ್ ಮಾಡುವಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಈವನ್ ಸೌತ್ ಈಸ್ಟ್ ಏಷ್ಯಾ ಕೇಸನ್ನು ನಾವು ನೋಡಿದಾಗ 66% ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಅಂದರೆ ಒಂದು ಮಲೇರಿಯಾವನ್ನು ತಡೆಗಟ್ಟಕ್ಕೆ ಸಂಬಂಧಪಟ್ಟಂಥ ಇದು ಕನ್ಸಿಡರೇಷನ್ ಭಾರತದ ಒಂದು ಕಾಂಟ್ರಿಬ್ಯೂಷನನ್ನು ಇಲ್ಲಿ ಗಮನಿಸ್ಬೋದು. ಮಲೇರಿಯಾ ಬರ್ಡನ್ ಇದೆ, ಸೊ ಇದನ್ನು ನಾವು ಟ್ಯಾಕಲ್ ಮಾಡಬಹುದು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಮಲೇರಿಯಾದ ಒಂದು ಬರ್ಡನ್ ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಅಂತ. ಗ್ಲೋಬಲ್ ಲೆವೆಲಲ್ಲಿ ನೋಡಿದಾಗ ಭಾರತದಲ್ಲೇ ನಿಯರ್ಲಿ 1.4% ಜನ ಮಲೇರಿಯಾದಿಂದ ಬಳಲ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ಹಾಗಾಗಿ ಇವುಗಳನ್ನು ಫಸ್ಟ್ ನಾವು ಟ್ಯಾಕಲ್ ಮಾಡ್ಕೋಬೇಕಲ್ಲ. ಸೊ ಈ ಬರ್ಡನ್ ಕಡಿಮೆ ಮಾಡಬೇಕು. ಸೊ ಈ ಒಂದು ಕಾಂಟ್ರಿಬ್ಯೂಷನ್ ಆದಮೇಲೆ ಮತ್ತು ಗ್ಲೋಬಲ್ ಲೆವೆಲಲ್ಲೂ ಸಹ ನಾವು ಗಮನ ಹರಿಸ್ಬೋದು ಅನ್ನೋದಾಗಿ ನೋಡ್ಬೋದು. ಸೊ ಗ್ಲೋಬಲ್ ಲೆವೆಲ್ ಇಷ್ಟಿದೆ, ಬಟ್ ಸೌತ್ ಏಷ್ಯಾದಲ್ಲೇ ನೋಡಿದಾಗ 66% ಭಾರತದ ಒಂದು ಬರ್ಡನ್ ಇದೆ. ಸೊ ಮಲೇರಿಯಾ ಕೇಸಸ್ಗೆ ಆಧಾರದ ಮೇಲೆ ಒಂದು ಪರ್ಸೆಂಟೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದರ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಅಂತ. ಕ್ವಶನ್ಸ್ ಆಫ್ ದ ಡೇ ನಡಿನಲ್ಲಿ ನಾವು ನೋಡಿದಾಗ ಯಾವ ರೀತಿ ಅಂತ ಕ್ವಶನ್ಸ್ಗಳು ಈ ಮಲೇರಿಯಾಗೆ ಸಂಬಂಧಪಟ್ಟಂಥ 3 ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇದೆ ಒಟ್ಟಾರೆಯಾಗಿ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಹ ಒಂದು ಟಾರ್ಗೆಟನ್ನು ಹಾಕೊಂಡಿದೆ 2030 ಆಗಿರ್ಬೋದು. ಇನ್ನು ಮಲೇರಿಯಾ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ವೆಕ್ಟರ್ ಇದೆ, ಸೊ ಫೀಮೇಲ್ ಕ್ಯೂಲೆಕ್ಸ್ ಮಸ್ಕಿಟೋಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಈವನ್ ಡೆಡ್ಲಿ ಸ್ಪೀಷೀಸ್ಗೆ ಸಂಬಂಧಿಸಿದಂತೆ ಪ್ಲಾಸ್ಮೋಡಿಯಂ ಫೆಸಿಪ್ಯಾರಮ್ ಅನ್ನುವಂಥ ಒಂದು ವೇರಿಯಂಟ್ ಇದೆ ಅನ್ನೋದ್ರ ಬಗ್ಗೆ ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಮಲೇರಿಯಾ ಕಾಸ್ ಬೈ ದ ಪ್ರೋಟೋಜೋನ್ ಪ್ಯಾರಾಸೈಟ್ ಅನ್ನುವಂಥದ್ದಾಗಿನೂ ಸಹ ಇಲ್ಲಿ ನೋಡ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಕೇಳಿರುವಂತಹ ಕ್ವಶನ್ಗೆ ನಿಮಗೆ ಅಂದರೆ ಬಂದಿರೋದು ಯಾವ ರೀತಿಯಾಗಿ ನಿಮ್ಗೆ ಫ್ರೇಮ್ ಮಾಡ್ತಾರೆ, ಏನಾದ್ರು ಟಾರ್ಗೆಟ್ ಇದೆ, ಈ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಸ್ವಲ್ಪ ಕನೆಕ್ಟ್ ಮಾಡಿ ಸರಿಯಾಗಿರುವಂಥ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇದು ಇವತ್ತಿನ ಒಂದು ಮಲೇರಿಯಾಗೆ ಸಂಬಂಧಪಟ್ಟಂಥ ಕ್ವಶನ್. ಈವನ್ ಫಾರೆಸ್ಟ್ ರೈಟ್ ಆ್ಯಕ್ಟ್ ರಿಲೇಟೆಡ್ ಇರುವಂಥ ಕ್ವಶನನ್ನು ನಾವಿಲ್ಲಿ ಗಮನ ಹರಿಸೋದಾದರೆ 2006 ಒಂದು ಆ್ಯಕ್ಟ್ ನಮಗೆ ಏನು ಹೇಳುತ್ತೆ, ಸೊ ಯಾವ ರೀತಿಯಾಗಿ ಇಲ್ಲಿ ನೋಡಿ ಟೋಟಲ್ ಆಗಿ 4 ಸ್ಟೇಟ್ಮೆಂಟ್ಸ್ಗಳಾಗೇನು ಇಲ್ಲಿ ಪರ್ಟಿಕ್ಯುಲರ್ಲಿ ಇವ್ರು ಹೇಳ್ತಾ ಇರೋದು ಇದು ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಪ್ರೊಟೆಕ್ಷನ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಆಸ್ಪೆಕ್ಟ್. ಆದರೆ ಇಲ್ಲಿ ರೈಟ್ ಟು ಹ್ಯಾಬಿಟೇಟ್ ಫಾರ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗೆ ಸಂಬಂಧಿಸಿದಂತೂ ಸಹ ನಾವು ಇದನ್ನ ಗಮನ ಹರಿಸ್ತೀವಿ. ರೈಟ್ ಟು ಕನ್ವರ್ಟ್ ಫಾರೆಸ್ಟ್ ವಿಲೇಜ್ ಇಂಟು ರೆವೆನ್ಯೂ ವಿಲೇಜ್ ಅನ್ನುವಂಥದ್ದಾಗಿ ಇದರ ಒಂದು ಫೀಚರ್ ಇದನ್ನು ಇದು ಪ್ರೊಟೆಕ್ಷನ್ ಮಾಡುತ್ತಾ ಅನ್ನೋದಾಗಿ 3rd ಸ್ಟೇಟ್ಮೆಂಟ್ ಇದೆ. ರೈಟ್ ಟು ಡೈವರ್ಷನ್ ಆಫ್ ದ ಫಾರೆಸ್ಟ್ ಲ್ಯಾಂಡ್ ಫಾರ್ ಮೈನಿಂಗ್ ಆ್ಯಕ್ಟಿವಿಟೀಸ್ ಬೈ ಪ್ರೈವೇಟ್ ಕಂಪನೀಸ್ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಹ ನಾವಿಲ್ಲಿ ಗಮನಿಸ್ತೀವಿ. ಸೊ ಈ ಒಂದು ಹಂತದಲ್ಲಿ ಈ ಒಂದು ಫಾರೆಸ್ಟ್ ರೈಟ್ ಆ್ಯಕ್ಟ್ 2006ಗೆ ಸಂಬಂಧಪಟ್ಟಂಥ ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ ಅಂತ ಗಮನಿಸಿ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.